ಕರೆದರು, ಚೀಯೋನಿಗೆ ಹೋಗುವೆವು. ಯೇಸು ತಾನೇ ಮುಂದೆ ಹೋಗ, ಸ್ವರ್ಗ ಸೇರುವರೆಗೂ. ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು. ಆಗ ಯೇಸುವ ನೋಡಿ ಮಹಾನಂದದಿಂದ ಹಾಡುವೆವು. ಯಾತ್ರೆ ಉದ್ದವಾಗಿದ್ದಾಗ್ಯೂ ಹರ್ಷದಿಂದ ಸಾಗುವೆವು. ಇಕ್ಕಟ್ಟಾದ ಮಾರ್ಗದಿಂದ ಮುಂದೆ ಸಾಗಿ ಹೋಗುವ. ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು. ಆಗ ಯೇಸುವ ನೋಡಿ ಮಹಾನಂದದಿಂದ ಹಾಡುವೆವು. ಭಯ ಹುಟ್ಟಿಸುವ ಸುದ್ದಿ ನಾವು ಕೇಳುವಾಗಲೂ, ಸ್ಥಿರ ಚಿತ್ತದಿಂದ ನಾವು ಜೀವನ ಯಾತ್ರೆ ಮಾಡುವ. ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು. ಆಗ ಯೇಸುವ ನೋಡಿ ಮಹಾನಂದದಿಂದ ಹಾಡುವೆವು. ಆಗ ಯೇಸುವ ನೋಡಿ ಮಹಾನಂದದಿಂದ ಹಾಡುವೆವು. ಕಾಯುವವ ನೀನೇ, ನನ್ನ ಹೃದಯದೊಳಗಿನ್ನೆನ್ನು ಸ್ತುತಿಸುವೆ. ಎಂದೆಂದೂ ಶಿರವಾಗಿ ನಮಿತೆ. ಸರ್ವಸೃಷ್ಟಿಗೆ ಯಜಮಾನ ನೀನೇ, ಸರ್ವಸೃಷ್ಟಿಯ ಕಾಯುವವ ನೀನೇ. ನನ್ನ ಹೃದಯದೊಳಗಿನ್ನೆನ್ನು ಸ್ತುತಿಸುವೆ. ಎಂದೆಂದೂ ಶಿರವಾಗಿ ನಮಿತೆ. ಹಾಲೆಲೂಯಾ, 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 ಹಾಲೆಲೂಯಾ.
ವಿಶ್ವಾಸಿ ಎಂದೆಂದು ಸಿಗನು. ಆಕಾಶ ಅಳಿಯೋದರೇನು, ನಿಂವಾಕ್ಯವು ಎಂದು ಅಳಿಯದು. ಈ ಜೀವ ನಶಿಸಿ ಹೋದರೇನು, ವಿಶ್ವಾಸಿ ಎಂದೆಂದು ಸ್ಥಿರನು. ಮುಂಜಾನೆಯ ನಮಸ್ಕಾರಗಳು ಸಹೋದರರೇ, ಸಹೋದರಿಯರೇ ಮತ್ತು ಸ್ನೇಹಿತರೆ. ಸಮಯದಲ್ಲಿ ನಿಮ್ಮೆಲ್ಲರಿಗೂ ಭಾರತೀಯ ಕ್ರೈಸ್ತ ಸಭೆಯ ಆನ್ಲೈನ್ ಕನ್ನಡ ಕೂಟಕ್ಕೆ ಸ್ವಾಗತ, ಸುಸ್ವಾಗತ. ಈ ಸಮಯದಲ್ಲಿ ನಾವು ಸತ್ಯವೇದದಿಂದ ವಚನವನ್ನು ನೋಡೋಣ. ರೋಮಾಪುರದವರಿಗೆ 11ನೇ ಅಧ್ಯಾಯ 33ರಿಂದ 36ನೇ ವಚನವನ್ನು ಓದೋಣ. ಆಹಾ, ದೇವರ ಐಶ್ವರ್ಯವೂ ಜ್ಞಾನವೂ ವಿವೇಕವೂ ಎಷ್ಟೋ ಅಗಾಧ, ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ, ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಕರ್ತನ ಮನಸ್ಸನ್ನು ತಿಳ್ಕೊಂಡವನಾರು? ಆತನಿಗೆ ಆಲೋಚನಾ ಕರ್ತನು ಯಾರು? ಮೊದಲು ಆತನಿಗೆ ಕೊಟ್ಟು ಪ್ರತಿಫಲವನ್ನು ತೆಗೆದುಕೊಳ್ಳುವವನು ಯಾರು? ಸಮಸ್ತವೂ ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ. ಆತನಿಗೆ ಸದಾಕಾಲವು ಸ್ತೋತ್ರ. ಆಮೇನ್. ಇಲ್ಲಿ ನೋಡುವಾಗ ವಚನದಲ್ಲಿ ದೇವರ ಅದ್ಭುತವನ್ನು, ದೇವರಲ್ಲಿರುವ ಗುಣವನ್ನು, ಅವರ ಒಂದು ಕಾರ್ಯದ ಬಗ್ಗೆ, ಅವರಲ್ಲಿರುವ ಜ್ಞಾನ ವಿವೇಕದ ಬಗ್ಗೆ, ಅವರ ತೀರ್ಪಿನ ಬಗ್ಗೆ ಮಾತಾಡುತ್ತೆ. ಅವ್ರಿಗೆ ಕೊಟ್ಟು ಯಾರು ಇಸ್ಕೊಳ್ಳೋಕ್ಕೆ ಸಾಧ್ಯ? ಮೊದಲು ಕೊಟ್ಟು ಕೊಳ್ಳಂಗೆ ಕೊಡ್ರಿ ಅಂತ ಹೇಳೋದಕ್ಕೆ ಯಾರಿಂದ ಸಾಧ್ಯ? ಸೊ ಎಲ್ಲರೂ ಕೂಡ ಅವ್ರದ್ದೇ, ಅವರೇ ಉಂಟು ಮಾಡಿದ್ದಾರೆ, ಎಲ್ಲವೂ ಅವ್ರದ್ದೇ ಅಂತ ಸ್ಪಷ್ಟವಾಗಿ ಹೇಳ್ತೇವೆ. ಇದು ಸತ್ಯನೇ, ಇದೆಲ್ಲ ಕೂಡ ದೇವ್ರದೇ. ಇಲ್ಲಿ ನಾವು ಯಾವುದನ್ನು ಕೂಡ ತೊಗೊಂಡು ಹೋಗೋದಿಲ್ಲ, ಎಲ್ಲ ಕೂಡ ನಮ್ಮ ದೇವ್ರದೇ ಆಗಿದೆ. ಈ ಸಮಯದಲ್ಲಿ ದೇವರ ಕುರಿತು ವಾಕ್ಯಗಳನ್ನು ಕೇಳುವಾಗ ಹೃದಯವನ್ನು ತೆರೆಯೋಣ, ಓಕೆ, ಗಮನವನ್ನು ಕೊಡೋಣ. ನಾವು ಯಾವ ವಿಷಯದಲ್ಲಿ ಕಲಿಬೇಕು ಕಲ್ತ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡು ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ಈ ಕೂಟವನ್ನು ಪ್ರಾರಂಭಿಸೋಕ್ಕಿಂತ ಮುಂಚೆ ಪ್ರಾರ್ಥನೆಯನ್ನು ಮಾಡಿ ಪ್ರಾರಂಭಿಸೋಣ. ಪ್ರಾರ್ಥಿಸೋಣ.
ಪರಿಶುದ್ಧವಾದ ತಂದೆ ಕೊಟ್ಟಿದ್ದಕ್ಕಾಗಿ ತುಂಬಾ ಸ್ತೋತ್ರ, ತುಂಬ ಒಂದು ಧನ್ಯವಾದ ಹೇಳ್ತಾ ಇದ್ದೀನಿ ತಂದೆ. ನಿಜ ಕರ್ತನೆ ತುಂಬ ವಿಶೇಷವಾದವರು, ನೀವೇ ಆದಿ ಅಂತ ಪ್ರಾರಂಭವು ಸಮಸ್ತವಾಗಿದ್ದಕ್ಕಾಗಿ ಸ್ತೋತ್ರ ಹೇಳ್ತಾ ಇದ್ದೀನಿ ತಂದೆ. ಇಲ್ಲಿ ವಾಕ್ಯದಲ್ಲಿ ಹೇಳೋ ಪ್ರಕಾರ ತಂದೆ, ದೇವರ ಒಂದು ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟು ಅಗಾಧ್ಯ ಅಂತ ತಂದೆ. ಅದು ನಿಮ್ಮಿಂದ ತಂದೆ. ನಿಮ್ಮ ಜ್ಞಾನ ಯಾರಿಗೂ ತಿಳ್ಕೋಕ್ಕಾಗೋದಿಲ್ಲ ತಂದೆ ರಾಜನೇ. ಅಷ್ಟು ಅತ್ಯುತ್ತಮವಾಗಿ ದೇವರನ್ನು ಸೃಷ್ಟಿ ಮಾಡಿದಂಥ ತಂದೆ ನೀವಾಗಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ ಅಂತ ತಂದೆ. ನಿಮ್ಮ ತೀರ್ಮಾನ ಹೇಗಿರುತ್ತಂತ ನಮಗೆ ಗೊತ್ತಿಲ್ಲ, ಅದನ್ನು ದೂರ ಪರಿಶೋಧಿಸುವಂಥ ತಂದೆ ನೀವಾಗಿದ್ದಕ್ಕಾಗಿ ಸ್ತೋತ್ರ. ಒಂದು ಧನ್ಯವಾದಗಳು ಹೇಳ್ತಾ ಇದ್ದೀನಿ ತಂದೆ. ನಿಮ್ಮ ಮಾರ್ಗಗಳನ್ನು ಕಂಡುಹಿಡಿಯುವುದಕ್ಕೆ ಎಷ್ಟು ಅಸಾಧ್ಯ ಅಂತ ಹೇಳುತ್ತೆ ತಂದೆ ರಾಜನೇ. ನಿಜ ಕರ್ತನೆ, ನೀವು ಅದನ್ನು ತಂದೆ ದೇವರೇ ನಿಮ್ಮ ಮುಖಾಂತರ ದೇವರು ನಮಗೆ ತಿಳ್ಕೊಳ್ಳುವಂತೆ ನೀವು ಅವಕಾಶ ಮಾಡಿಕೊಟ್ಟಂಥ ತಂದೆ ನೀವಾಗಿದ್ದಕ್ಕಾಗಿ ಸ್ತೋತ್ರ ತಂದೆ ರಾಜನೇ. ನಿಜ ಇಲ್ಲಿ ವಾಚನ ಹೇಳೋ ಪ್ರಕಾರ ತಂದೆ, ನಿಮ್ಮ ಮನಸ್ಸನ್ನು ತಿಳ್ಕೊಂಡವನು ಯಾರು ಅಂತ ತಂದೆ ರಾಜನೇ. ಆತನಿಗೆ ಆಲೋಚನಾ ಕರ್ತನು ಯಾರು ಅಂತ ತಂದೆ. ನಿಮಗೆ ಪ್ರತಿಫಲ ಕೊಟ್ಟವ್ರು ಯಾರು ಅಂತ ತಂದೆ. ನಿಮಗೆ ಈ ಲೋಕದಲ್ಲಿ ನಾವೆಲ್ಲನೂ ನೀವು ನಮಗೆ ಕೊಟ್ಟಿದ್ದೀರಿ, ನಿಮ್ಗೆ ಬದಲಿಗೆ ಏನು ಕೊಡೋಕ್ಕಾಗೋದಿಲ್ಲ. ನೀವು ಅಷ್ಟೊಂದು ದೊಡ್ಡ ದೇವರಾಗಿದ್ದೀರಿ. ಯಾಕಂದರೆ ಈ ಲೋಕ ನಿಮ್ಮಿಂದ ಉತ್ಪತ್ತಿಯಾಗಿ ನಿಮ್ಮಿಂದ ದೇವರ ಘನ ಮಾನ ಮಹಿಮೆ ಹೊಂದುತ್ತಾ ಇದೆ ತಂದೆ ರಾಜನೇ. ಅದಕ್ಕಾಗಿ ಸ್ತೋತ್ರ. ನಿರಂತರವಾಗಿ ತಂದೆ, ಸದಾಕಾಲ ತಂದೆ ಸ್ತುತಿ ಹೊಂದತಕ್ಕಂಥ ತಂದೆ ನೀವಾಗಿದ್ದಕ್ಕಾಗಿ ಸ್ತೋತ್ರ ಹೇಳಿ ದೇವರೇ. ಇದೊಂದು ಚಿಕ್ಕ ಪ್ರಾರ್ಥನೆ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ತಂದೆಯೇ, ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ನಾವೆಲ್ಲರೂ ಸ್ನೇಹಿತರ ಜೊಡನೆ ಸೇರಿ ನನ್ನ ಸೃಷ್ಟಿಕರ್ತನು ಯಜಮಾನನು ಎಂಬ ಹಾಡನ್ನು ಹಾಡೋಣ. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ಭೂಮಿಯ ಗಗನವು ಉಂಟು ಮಾಡಿದ, ಬರಿದಾದ ಈ ಲೋಕದಲ್ಲಿ ಭೂಮಿಯ ಗಗನವು ಉಂಟು ಮಾಡಿದ. ಸೂರ್ಯ ಚಂದ್ರ ನಕ್ಷತ್ರಗಳು ಆತನನ್ನೇ ಸ್ತುತಿಸುವೆವು. ಸೂರ್ಯ ಚಂದ್ರ ನಕ್ಷತ್ರಗಳು ಆತನನ್ನೇ ಸ್ತುತಿಸುವೆವು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ಭವ್ಯವಾದ ಈ ಲೋಕದಲ್ಲಿ ನನ್ನನ್ನು ನಿನ್ನನ್ನು ಉಂಟು ಮಾಡಿದ. ಭವ್ಯವಾದ ಈ ಲೋಕದಲ್ಲಿ ನನ್ನನ್ನು ನಿನ್ನನ್ನು ಉಂಟು ಮಾಡಿದ. ನಾನು ನೀನು ನಾವುಗಳು ಆತನನ್ನೇ ಸ್ತುತಿಸುವೆವು. ನಾನು ನೀನು ನಾವುಗಳು ಆತನನ್ನೇ ಸ್ತುತಿಸುವೆವು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ರಮ್ಯವಾದ ಈ ದೇಹದಲ್ಲಿ ತನ್ನಯ ಶ್ವಾಸವು ಊದಿರುವ. ರಮ್ಯವಾದ ಈ ದೇಹದಲ್ಲಿ ತನ್ನಯ ಶ್ವಾಸವು ಊದಿರುವ. ಪ್ರಾಣಾತ್ಮ ಶರೀರದಿಂದ ಯೇಸುವನ್ನು ಸ್ತುತಿಸುವೆನು. ಪ್ರಾಣಾತ್ಮ ಶರೀರದಿಂದ ಯೇಸುವನ್ನು ಸ್ತುತಿಸುವೆವು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ಲಾ 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 ಲಾ
ಸಿಂಪಲ್. ಓಕೆ, ಸಿಂಪಲ್ ಪ್ರಶ್ನೆಗಳೇ. ಓಕೆ, ಸೊ ಮೊದಲನೇ ಪ್ರಶ್ನೆ, ನೀವು ಬ್ಯಾಪ್ಟಿಸಮ್ ಆಗಿನ ಮುಂಚೆ, ನೀವು ಶಿಷ್ಯರಾಗಿನ ಮುಂಚೆ ಕೆಲವು ವಿಷಯಗಳು ನೀವು ಯೋಚನೆ ಮಾಡ್ತಾ ಇದ್ರಿ, ಇದು ನನಗೆ ಆಗಲ್ಲ. ಅದು ಬ್ಯಾಪ್ಟಿಸಮ್ ಆದ್ಮೇಲೆ, ಓಕೆ, ಶಿಷ್ಯರಾದ್ಮೇಲೆ, ಅರೆ ನಾನು ಈ ಥರ ಆಗೋದೇ ಇಲ್ಲ ಅಂತ ಅಂದ್ಕೊಂಡೆ, ಈ ಥರ ಆಗ್ಬಿಡ್ತಲ್ಲ ಅಂತ ನೀವು ಅಂದ್ಕೊಂಡಿರೋ ಯಾವುದಾದ್ರು ವಿಷಯ ಇದೆಯಾ? ಸೊ ಕೆಲವು ಕೆಟ್ಟ ಚಟ್ಟ ಅಭ್ಯಾಸ ಇರುವಾಗ ಇದೆಲ್ಲ ಬಿಡೋಕ್ಕಾಗುತ್ತಾ ಅಂತ ಅಂದ್ಕೊಂಡಿದ್ರು. ಬಟ್ ಇವಾಗ ಬಿಟ್ಬಿಟ್ಟಲ್ಲ, ಏನೋ ಅಸಾಧ್ಯವಾದರನ್ನ ಸಾಧ್ಯ ಮಾಡಿಬಿಟ್ರಲ್ಲ ದೇವರು. ವೆರಿ ಗುಡ್, ಸೊ ನೈಸ್, ಗುಡ್. ಸೊ ಮುತ್ತಣ್ಣ ಅವ್ರ ಮಗ ರಾಜು, ಅವ್ರ ಜೊತೆ ನಾನು ಒಂದು 2 hour ಟೈಮ್ ಸ್ಪೆಂಡ್ ಮಾಡ್ತೀನಿ. ವಿ ಹ್ಯಾಡ್ ಲಂಚ್ ಟುಗೆದರ್. ಸೊ ಹ್ಯಾಪಿ ಟು ಸಿ ಹಿಮ್. ಈಸ್ ಚೇಂಜ್ ಸೋ ಮಚ್. ಎಷ್ಟೊಂದು ವಿಷಯಗಳಲ್ಲಿ ಬದಲಾವಣೆ ಆಗಿದ್ದಾನೆ, ಎಷ್ಟೊಂದು ಪ್ರಬುದ್ಧತೆ, ಅಂದರೆ ಮೆಚುರಿಟಿ ಐ ಕುಡ್ ಸಿ ಇನ್ ಹಿಮ್. ಏನೋ he was telling me about his office, how he's working and all that. I was really amazed. So from where to where God can take. Okay, so ಕೆಲವರಿಗೆ ಪ್ರಶ್ನೆ ಇಲ್ಲ, ಇನ್ನು 12 ಪ್ರಶ್ನೆ ಇದೆಯಲ್ಲ, ಅದರಲ್ಲಿ ನೀವು ಒಂದೆಲ್ಲಾದ್ರೂ ಉತ್ತರ ಹೇಳ್ಬೋದು. ಓಕೆ, ಗುಡ್. ಸೊ ನೀವು ಹೇಳಿದ ಹಾಗೆ ಯಾಕೆ ಈ ಥರ ಆಯಿತು ಅಂತ ನೋಡುವಾಗ ನಾನು ನಂಬ್ತೀನಿ ಪವಿತ್ರಾತ್ಮ. ಬ್ಯಾಪ್ಟಿಸಮ್ ತಗೊಳ್ಳೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಯಾರು ಇರಲಿಲ್ಲ? ಪವಿತ್ರಾತ್ಮ ಇರಲಿಲ್ಲ. ಬ್ಯಾಪ್ಟಿಸಮ್ ತಗೊಂಡ್ಮೇಲೆ ಯಾರು ಬಂದಿದ್ದಾರೆ? ಪವಿತ್ರಾತ್ಮ ಬಂದಿದ್ದಾರೆ. ಓಕೆ, ಪವಿತ್ರಾತ್ಮ ಅಂದ್ರೆ ಏನು? ಸ್ವತಃ ದೇವರೇ ನಿಮ್ಮ ಒಳಗಡೆ ಬಂದು ಜೀವನ ಮಾಡೋದು. ಕೆಲವರು ಬ್ಯಾಪ್ಟಿಸಮ್ ತಗೊಂಡಿಲ್ಲ ಅಂದ್ರೆ ನಾನು ನಿಮಗೆ ಎನ್ಕರೇಜ್ ಮಾಡ್ತೀನಿ, ಬೈಬಲ್ ಸ್ಟಡಿ ಮಾಡ್ರಿ. ಓಕೆ, ಯೇಸು ಕ್ರಿಸ್ತನ ನಂಬ್ರಿ, ಬ್ಯಾಪ್ಟಿಸಮ್ ತಗೊಳ್ರಿ. ಅವಾಗ ಸ್ವತಃ ದೇವರೇ ನಿಮ್ಮ ಒಳಗಡೆ ಜೀವನ ಮಾಡ್ತಾರೆ, ವಾಸ ಮಾಡ್ತಾರೆ. ಅವಾಗ ನಿಮ್ಗೆ ಹೆಚ್ಚು ಶಕ್ತಿ ಬರುತ್ತೆ. ನಾನು ಬ್ಯಾಪ್ಟಿಸಮ್ ಆಗಿನ ಮುಂಚೆ ನನಗೆ ಇಂಗ್ಲೀಷ್ ಅರ್ಥ ಆಗ್ತಿರಲಿಲ್ಲ ಮಾತಾಡೋದು. ಆದರೆ ಬ್ಯಾಪ್ಟಿಸಮ್ ಆದಮೇಲೆ, ಇವಾಗ ನಾನು ನೋಡುವಾಗ ಬ್ಯಾಪ್ಟಿಸಮ್ ಆದಮೇಲೆ ನಾನು ಸ್ಟಾರ್ಟ್ ಮಾಡಿದೆ ಪ್ರೀಚ್ ಎಲ್ಲ ಮಾಡೋಕ್ಕೆ. ಇವಾಗ ನಾನು ಇಂಗ್ಲೀಷಲ್ಲಿ ಪ್ರೀಚ್ ಮಾಡ್ತೇನೆ 100 ಜನಕ್ಕೆ. ಏನು ಕಾರಣ? ಖಂಡಿತ ನನ್ನ ಶಕ್ತಿಯಿಂದಲ್ಲ, ದೇವರು ನನ್ನ ಒಳಗಡೆ ಇದ್ದಾರೆ, ಪವಿತ್ರ ಆತ್ಮರು ಅವ್ರ ಶಕ್ತಿಯಿಂದ. ಓಕೆ, ನೀವು ಯೋಚನೆ ಮಾಡಿ ನೋಡ್ರಿ, ಬಹಳ ವಿಷಯಗಳು ನೀವು ಸಾಧ್ಯ ಅಲ್ಲ ಅಂತ ಅನ್ಕೊಂಡಿರೋದು ಸಾಧ್ಯವಾಗಿದೆ. ಕಾರಣ ಏನು? ನಿಮ್ಮ ಒಳಗಡೆ ಇರುವಂತ ಪವಿತ್ರ ದೇವರು. ಓಕೆ, ಸೊ ಖಂಡಿತ ದೇವರು ಸಹಾಯ ಮಾಡ್ತಾರೆ. ಸೊ ಯೇಸು ಕ್ರಿಸ್ತು ಅವ್ರ ಜೊತೆಯಲ್ಲಿ ಇರುವಾಗ ಬಹಳ ಜನ ಶಿಷ್ಯರೆಲ್ಲ ಬೇಡ್ಕೊಂಡ್ರು, ಗುರು ನಮ್ಮ ಜೊತೆ ನೀವು ಯಾವಾಗ್ಲೂ ಇದ್ದೀರಾ, ನಮ್ಮನ್ನು ಬಿಟ್ಟು ಹೋಗ್ಬಾರ್ದು. ಅವಾಗ ಯೇಸು ಕ್ರಿಸ್ತು ಹೇಳಿದ್ರು, ನಾನು ಹೋದ್ರೇನೆ ನಾನು ಯಾರನ್ನ ಕಳಿಸ್ತೀನಿ? ಹೋಗೋದು ನಿಮ್ಮ ಒಳ್ಳೇದಕ್ಕೆ. ಓಕೆ, ಸೊ ಯಾಕಂದ್ರೆ ಶರೀರವಾಗಿ ಯೇಸು ಕ್ರಿಸ್ತು ಇದ್ರು, ಆದ್ರೆ ಯೇಸು ಕ್ರಿಸ್ತು ಹೇಳ್ತಾರೆ, ನಾನು ಹೋದ್ರೆ ಪವಿತ್ರಾತ್ಮನು ನಿಮ್ಮ ಜೊತೆಲಿ ಸದಾಕಾಲ ಇರ್ತಾರೆ. ಸೊ ನಾನು ಹೋಗೋದು ನಿಮ್ಮ ಒಳ್ಳೇದಕ್ಕೆ ಅಂತ ಹೇಳಿದ್ರು. ಓಕೆ, ಸೊ ಯೋಹಾನ 16:7 ಯೇಸು ಕ್ರಿಸ್ತು ಹೇಳ್ತಾರೆ. ಸೊ ನಮಗೆ ಬಹಳ ಓದಕ್ಕೆ ಟೈಮ್ ಇಲ್ಲ. ಅಪೊಸ್ತಲರ 1:4-5 ಯೇಸು ಕ್ರಿಸ್ತು ಶಿಲ್ಮೆಯಲ್ಲಿ ಮರಣ ಹೊಂದಿ ಪುನರುತ್ಥಾನಗೊಂಡು ನಂತರ ಶಿಷ್ಯರ ಹತ್ರ ಬರ್ತಾರೆ ಮಾತಾಡಕ್ಕೆ. ಅವಾಗ ಶಿಷ್ಯರ ಹತ್ರ ಬಂದು ಅಪೊಸ್ತಲರು 1:4-5 ಯೇಸು ಕ್ರಿಸ್ತು ಹೇಳ್ತಾರೆ, ನೀವಿಲ್ಲೇ ಇರಬೇಕು. ಪೆಂತೆಕೋಸ್ ದಿನದಲ್ಲಿ ಯಾರು ಬರ್ತಾರೆ? ಪವಿತ್ರಾತ್ಮರು ಬರ್ತಾರೆ. ಪವಿತ್ರಾತ್ಮರು ಬರೋವರೆಗೂ ನೀವು ಇಲ್ಲೇ ಇರಬೇಕು. ಅವಾಗ ನೀವು ಪವಿತ್ರಾತ್ಮದಲ್ಲಿ ಸ್ನಾನ ಹೊಂದ್ತೀರಿ. ಅವಾಗ ನೀವು ಬೇರೆ ಬೇರೆ ಕಡೆಗಳಿಗೆ ಹೋಗಿ ಯೂದಾಯ, ಓಕೆ, ಯೆರೂಸಲೇಮ್, ಯೂದಾಯ, ಸಮಾರ್ಯ ಮತ್ತು ಪ್ರಪಂಚದ ಎಲ್ಲ ಕಡೆಗಳಿಗೆ ಹೋಗಿ ನೀವು ಸುವಾರ್ತೆನ ಸಾರಬೇಕು ಅಂತ ಹೇಳಿದ್ರು. ಅವರು ಪವಿತ್ರಾತ್ಮನಿಗೋಸ್ಕರ ಅಲ್ಲೇ ಕಾಯ್ತಾರೆ. ಓಕೆ, ಸೊ ಏನಕ್ಕೋಸ್ಕರ ಅಲ್ಲೇ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು ಯೇಸು ಕ್ರಿಸ್ತು. ಓಕೆ, ಇವಾಗ ಯೋಚನೆ ಮಾಡಿ ನೋಡ್ರಿ, ಸುಮಾರು 3 ವರ್ಷಗಳ ಕಾಲ ತರಬೇತಿನ ತಗೊಂಡಿದ್ದಾರೆ ಶಿಷ್ಯರು ಅವ್ರ ಜೊತೆಯಲ್ಲಿ. ಓಕೆ, ಬಟ್ ಆದ್ರೂ ಯೇಸು ಕ್ರಿಸ್ತು ಹೇಳಿಲ್ಲ, ಓಕೆ ನನ್ನ ಟ್ರೈನಿಂಗ್ ಸಾಕು ನೀವು ಹೋಗ್ರಿ ಅಂತ ಹೇಳಿಲ್ಲ. ಬಟ್ ಪವಿತ್ರಾತ್ಮರು ಬರ್ತಾರೆ, ಅವರು ನಿಮ್ಗೆ ಸಹಾಯ ಮಾಡ್ತಾರೆ ಅನ್ನೋದಕ್ಕೋಸ್ಕರ ವೆಯ್ಟ್ ಮಾಡು ಅಂತ ಹೇಳಿ. ಓಕೆ, ಬಟ್ ಇಲ್ಲಿ ನಿಮ್ಗೆಲ್ಲ ಯೋಚನೆ ಮಾಡ್ಬೇಕು, ನೀವು ಬೈಬಲ್ ಓದಿದಿರಿ ಸುವಾರ್ತೆಯಲ್ಲಿ. ಬಟ್ ಪವಿತ್ರಾತ್ಮ ಬರಕ್ಕಿಂತ ಮುಂಚೆ ಆ ಶಿಷ್ಯರೆಲ್ಲರೂ ಹೇಗಿದ್ರು? ಅವ್ರ ಜೀವನ ಸ್ವಲ್ಪ ವ್ಯತ್ಯಾಸವಾಗಿತ್ತಲ್ವಾ? ದೇ ವರ್ ವೆರಿ ಡಿಫ್ರೆಂಟ್. ಬಟ್ ಒನ್ಸ್ ದ ಹೋಲಿ ಸ್ಪಿರಿಟ್ ಕೇಮ್, ಪವಿತ್ರಾತ್ಮ ಬಂದಮೇಲೆ ಬಹಳ ಡಿಫ್ರೆಂಟ್ ಆಗುತ್ತೆ.
ಬಟ್ ಪವಿತ್ರಾತ್ಮ ಬರೋಕ್ಕಿಂತ ಮುಂಚೆ ಅವ್ರು ಹೇಗಿದ್ರು ಅಂತ ನೋಡುವಾಗ ಪೇತ್ರ 3 ಸರಿ ಯೇಸು ಕ್ರಿಸ್ತ ಯಾರು ಅಂತ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟ. ಎಲ್ಲ ಶಿಷ್ಯರು ಯೇಸು ಕ್ರಿಸ್ತ ಹಿಡಿದ ತಕ್ಷಣ ಓಡೋದ್ರು. ಓಕೆ, ಮಾರ್ಕ್ 14:50 ಹೇಳುತ್ತೆ. ಯೋಹನ 18:27 ಪೇತ್ರ 3 ಸಾರಿ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಹೋಳಿ ಕೂಗ್ತು. ಓಕೆ, ಬಹಳ ಸಮಯದಲ್ಲಿ ಯೇಸು ಕ್ರಿಸ್ತ ಹೇಳಿದ್ರು, ಹೇ ನಾನು ನಿಮ್ಗೆ ಎಷ್ಟರಿ ಹೇಳ್ಕೊಡೋದು, ನಿಮಗೆ ಜ್ಞಾನ ಇಲ್ವಾ, ಸ್ಕ್ರಿಪ್ಚರ್ಸ್ ಎಲ್ಲ ನನಗೆ ಎಷ್ಟರಿ ಹೇಳ್ಕೊಡೋದು ಅಂತ ಹೇಳಿದ್ರು ಅಲ್ವಾ. ಬಟ್ ಬ್ಯಾಪ್ಟಿಸಮ್ ನಂತರ ನಾವು ನೋಡ್ತೀವಿ ಸಿಚುವೇಶನ್ ಬೇರೆ ಇತ್ತು. ಓಕೆ, ನಾವು ಓದುವ ಅಪೊಸ್ತಲರು 2:1-3. ಅಪೊಸ್ತಲರು 2ನೇ ಅಧ್ಯಾಯ 1-13. ಓದೋಣ 1-13. ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡರು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮ್ಮ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಆಕಾಶದ ಕೆಳಗಿರುವ ಎಲ್ಲ ದೇಶದವರೊಳಗಿಂದ ಬಂದ ಸಂಭಕ್ತರಾದ ಯಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಆ ಸಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರೂ ತಮ್ಮ ತಮ್ಮ ಭಾಷೆಗಳಲ್ಲಿ ಇವರು ಮಾತನಾಡುವುದನ್ನು ಕೇಳಿ ಭ್ರಮೆಗೊಂಡರು. ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ, ಇಗೋ, ಮಾತನಾಡುತ್ತಿರುವ ಇವರೆಲ್ಲರೂ ಗಲಿಲಾಯದವರಲ್ಲವೇ? ನಾವು ಪ್ರತಿಯೊಬ್ಬರೂ ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತನಾಡುವುದನ್ನು ಕೇಳುತ್ತೇವಲ್ಲ, ಇದು ಹೇಗೆ? ಪಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮೆಸೊಪೊತಾಮ್ಯ, ಯುದಾಯ, ಕಪ್ಪದೋಕ್ಯ, ಪುಂತ್ಯ, ಆಸ್ಯ, ಫ್ರುಗ್ಯ, ಕುಪುಲ್ಯ, ಐಗುಪ್ತ, ಕುರೇನ್ಯ, ಮಗ್ಗಲಲ್ಲಿರುವ ಲಿಬ್ಯ ಈ ಸೀಮೆಯಲ್ಲಿ ವಾಸವಾಗಿರುವವರು ರೋಮಾಪುರದಿಂದ ಬಂದು ಇಳಿದಿರುವ ಯಹೂದ್ಯರ ಮತಾವಲಂಬಿಗಳು, ಕ್ರೇಕ್ಯರು, ಅರಬಿ ದೇಶದವರು ಆಗಿರುವ ನಾವು ನಮ್ಮ ನಮ್ಮ ಭಾಷೆಗಳಲ್ಲಿ ಇವರು ದೇವರ ಮಹತ್ವಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದುಕೊಂಡರು. ಎಲ್ಲರೂ ಬೆರಗಾಗಿ ಕಳವಳಗೊಂಡು ಇದೇನಾಗಿರಬಹುದು ಎಂದು ಒಬ್ಬರನ್ನೊಬ್ಬರು ಕೇಳುತ್ತಿದ್ದರು. ಕೆಲವರು ಇವರು ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆಂದು ಹಾಸ್ಯ ಮಾಡಿದರು. ಓಕೆ, ಯೋಚನೆ ಮಾಡಿ, ಆ ದಿನದಲ್ಲಿ ಎಲ್ಲರೂ ಬೇರೆ ಬೇರೆ ಕಡೆ ಇದ್ರು, ಒಂದೇ ಕಡೆ ಕೂಡ್ಕೊಂಡ್ರು. ಅವಾಗ ವಚನ ಹೇಳುತ್ತೆ ಪವಿತ್ರಾತ್ಮರು ಬಂದರು. ಪೆಂತೆಕೋಸ್ ದಿನದಲ್ಲಿ ಪವಿತ್ರಾತ್ಮರು ಬಂದಾಗ ಏನಾಯ್ತು? ಓಕೆ, ಸೊ ಅಲ್ಲಿ ಅವರು ಬೇರೆ ಬೇರೆ ಭಾಷೆ, ಒಂದೇ ಶಿಷ್ಯರು ಅವ್ರು ಬೇರೆ ಬೇರೆ ಭಾಷೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯೋಚನೆ ಮಾಡಿ ನೋಡಿ, ಇಲ್ಲಿ ನಾವು ಒಂದು ಸುಮಾರು 20-25 ಜನ ಇದ್ವಿ. ಸೊ ನಾವೆಲ್ಲರೂ ಪ್ರಾರ್ಥನೆ ಮಾಡೋಕ್ಕೆ ಮುನ್ಸಿಪಾಲಿಟಿ ಗ್ರೌಂಡ್ಗೆ ಹೋದ್ವಿ. ಅಲ್ಲಿ ಬೇರೆ ಬೇರೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ಸ್ಟೇಟ್ಗಳಿಲ್ಲ, ರಾಜ್ಯಗಳಿಲ್ಲ, ಅವರೆಲ್ಲರೂ ಅಲ್ಲಿ ಬಂದರು, ಸುಮಾರು ಜನ. ಓಕೆ, ಸೊ ಪವಿತ್ರಾತ್ಮರು ಬಂದಾಗ ನೀವೊಬ್ಬರು ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಓಕೆ, ಇಂಡಿಯಾದಲ್ಲಿ ಎಷ್ಟು ಭಾಷೆ ಇದೆ ಗೊತ್ತಾ ನಿಮಗೆ? ಅದೀಗ ಸುಮಾರು 2200 ಭಾಷೆ. ಓಕೆ, ನಾಟ್ ಅಫಿಷಿಯಲ್, ಬಟ್ ಸುಮ್ಮನೆ ಹಂಗೆ ಭಾಷೆಗಳಿದೆ. ಆದರೆ ಅಫಿಷಿಯಲಿ 22 ಭಾಷೆ, 22 ಭಾಷೆಗಳಿದೆ. ಓಕೆ, ಸೊ ಉದಾಹರಣೆಗೆ ಯೋಚನೆ ಮಾಡು, ಮಂಜುನಾಥ್ ಒಂದು ಭಾಷೆ ಮಾತಾಡ್ತಾರೆ. ಓಕೆ, ತಮಿಳು, ಇವರು ಕೊಂಕಣಿ, ಇವರು ಬೆಂಗಾಲಿ, ಅವರು ಮಲಯಾಳಿ, ಅವರು ಒರಿಸ್ಸಾ, ಅವರು ನೇಪಾಳಿ, ಅವರು ಮಲಯಾಳಿ. ಈ ಭಾಷೆಯಲ್ಲಿ ಅವ್ರು ಮಾತಾಡುವಾಗ ಅಲ್ಲಿ ಬಂದಿರೋರವ್ರಿಗೆ ಅವ್ರಿಗೆಲ್ಲ ಏನೋ ಅನ್ಸುತ್ತೆ, ನಮ್ಮ ಮಾತೃಭಾಷೆಯಲ್ಲಿ ಮಾತಾಡ್ತಾರೆ ಇವರು. ಅರೆ, ಇವ್ರಿಗೆ ಹೆಂಗೆ ಗೊತ್ತಾಯ್ತು ನಮ್ಮ ಮಾತೃಭಾಷೆ? ಆಶ್ಚರ್ಯ ಆಗುತ್ತೆ ಅಲ್ವಾ? ಅದೇ ಆಗಿದೆ.
ಪ್ರಪಂಚದ ಮೂಲೆ ಮೂಲೆಯಲ್ಲಿ ಬಂದಿರೋಂಥ ಜನ ಅಲ್ಲಿ ಬಂದಾಗ ಅವ್ರಿಗೆಲ್ಲ ಅನ್ನಿಸ್ತು, ನಮ್ಮ ಮಾತೃಭಾಷೆಯಲ್ಲಿ ಇವರು ಹೇಳ್ತಾವ್ರಲ್ಲ ವಾಕ್ಯ, ಅದೇನು ಸಾಧ್ಯ, ಇವ್ರಿಗೆ ಈ ಭಾಷೆನೇ ಗೊತ್ತಿಲ್ವಲ್ಲ ಅಂತ ಅನ್ನಿಸ್ತು. ಅಂದ್ರೆ ಯಾರ ಶಕ್ತಿಯಿಂದ ಮಾತಾಡಿದ್ದಾರೆ? ತೋಮ ಬಂದ್ಬಿಟ್ಟು ತಮಿಳುನಾಡಿಗೆ ಕೇರಳಗೆ ಬಂದ್ರು. ಅವಾಗ ಯಾವ ಭಾಷೆಯಲ್ಲಿ ಮಾತಾಡಿದ್ದಾರೆ? ಸುವಾರ್ತೆನ ಸಾರಿದ್ದಾರೆ. ಗ್ರೀಕ್ ಅಲ್ಲ, ಖಂಡಿತ ಅಲ್ಲ, ತಮಿಳಲ್ಲಿ ಮತ್ತು ಮಲಯಾಳಿಯಲ್ಲಿ ಮಾತಾಡಿರ್ತಾರೆ, ಸುವಾರ್ತೆನ ಸಾರಿರ್ತಾರೆ. ಗ್ರೀಕಲ್ಲಿ ಮಾತಾಡಿದ್ರೆ ಯಾರಿಗೂ ಅರ್ಥ ಆಗ್ತದೆ ಅಲ್ವಾ? ಸೊ ಪವಿತ್ರಾತ್ಮರ ಶಕ್ತಿಯಿಂದ ಬೇರೆ ಬೇರೆ ಭಾಷೆಗಳಲ್ಲಿ ಜನ ಮಾತಾಡಿದ್ರು. ನಿಮ್ಗೆ ಆಳವಾಗಿ ಓಕೆ, ನಿಮಗೆ ನಾಲಿಗೆ ಬಗ್ಗೆ ಗೊತ್ತಾಗಬೇಕಂದ್ರೆ ನಿಮ್ಮ ನಾಯಕರ ಹತ್ರ ಹೋಗಿ ಕೇಳಿ. ಅದೊಂದು ಭಾಷೆ, ಓಕೆ, ಅರ್ಥವಿಲ್ಲದ ಮಾತುಗಳಲ್ಲ. ಅದೊಂದು ಭಾಷೆ, ಅದು ಇನ್ನೊಬ್ಬರಿಗೆ ಅರ್ಥ ಆಗಬೇಕು. ಓಕೆ, ಅವಾಗ ಅದೇ ಕರೆಕ್ಟ್ ಆದ ಒಂದು ಭಾಷೆ. ಅನ್ಯ ಭಾಷೆ ಅಂದರೆ ಅದೇ, ಅದಕ್ಕೆ ಮೀನಿಂಗ್ ಇದು. ಓಕೆ, ನಾವು ಇಲ್ಲಿ ನೋಡ್ತೀವಿ ಪೇತ್ರ ಇಷ್ಟೊಂದು ಭಯ ಪಡೋನು, ಓಕೆ, ಯೇಸು ಕ್ರಿಸ್ತನ ಬಹಳ ಸಮಯದಲ್ಲಿ ಬಯಸ್ಕೊಂಡವನು. ಮೊಟ್ಟ ಮೊದಲನೇ ಬಾರಿ ಅವರು ಪ್ರೀಚ್ ಮಾಡ್ತಾರೆ ಅಪೊಸ್ತಲ 2ರಲ್ಲಿ. ಓಕೆ, ಅವರು ಪ್ರೀಚ್ ಮಾಡಿದಾಗ ಹಳೆಯ ಒಡಂಬಡಿಕೆಯಿಂದ ಅವರು ತೆಗೆದು ಅದರ ಸ್ಕ್ರಿಪ್ಚರ್ನ ತೆಗೆದು ಪ್ರೀಚ್ ಮಾಡ್ತಾರೆ. ಪ್ರೀಚ್ ಮಾಡಿದಾಗ ಸಾವಿರಾರು ಜನಗಳಿಗೆ ಬಹಳ ಧೈರ್ಯವಾಗಿ ಪ್ರೀಚ್ ಮಾಡ್ತಾರೆ. ಯಾವಾಗ ಪೇತ್ರ ಬಂದ್ಬಿಟ್ಟು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು, ಅದೇ ಜನರು ಅಲ್ಲಿದ್ರು ಇದು ಪೇತ್ರ ಪ್ರೀಚ್ ಮಾಡುವಾಗ. ಆದರೆ ಈ ಸಮಯದಲ್ಲಿ ಪೇತ್ರನಿಗೆ ಅಂತಹ ಭಯ ಆಗಿಲ್ಲ. ಕಾರಣ ಏನು? ಪವಿತ್ರಾತ್ಮರು. ಅದಕ್ಕೋಸ್ಕರ ಬಹಳ ಧೈರ್ಯವಾಗಿ ಪ್ರೀಚ್ ಮಾಡಿದಾಗ ಬೈಬಲ್ ಹೇಳುತ್ತೆ ಸುಮಾರು 3,000 ಜನ ಬ್ಯಾಪ್ಟಿಸಮ್ ತಗೊಂಡು. ಓಕೆ, ಪವಿತ್ರಾತ್ಮರು ನನ್ನೊಳಗೆ ನಿಮ್ಮೊಳಗೆ ಇದ್ದಾರೆ ಇವತ್ತು. ಓಕೆ, ಪೇತ್ರ ಹೇಳಿದ್ರು, ನಾವೇನ್ ಕಣ್ಣಿಂದ ನೋಡಿದೀವಿ, ಏನ್ ಕಿವಿಯಾರ ಕೇಳಿಸ್ಕೊಂಡಿದೀವಿ, ನಾವು ಸುಮ್ಮನೆ ಇರೋಕ್ಕಾಗಲ್ಲ, ನಾವು ಮಾಡಲೇಬೇಕು. ಬಹಳ ಜನ ಅಧಿಕಾರಿಗಳೆಲ್ಲ ಹೇಳಿದ್ರು, ಹೇ ನಿನ್ನ ಕೊಂದ್ಬಿಡ್ತೀವಿ, ನಿನಗೆ ಶಿಕ್ಷೆ ಕೊಡ್ತೀವಿ. ಅವಾಗ ಪೇತ್ರ ಹೇಳಿದ್ರು, ನಾವು ನಿನ್ನ ಮಾತು ಕೇಳ್ಬೇಕಾ ದೇವ್ರ ಮಾತು ಕೇಳ್ಬೇಕಾ, ನೀನೇ ನಿರ್ಧಾರ ಮಾಡಿ ಅಂತ ಅವರಿಗೆ ಪ್ರಶ್ನೆ ಕೇಳಿದ್ರು. ಅಂದ್ರೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಯೋಹಾನ, ಪೇತ್ರ, ಬೇರೆ ಅಪೊಸ್ತಲರಿಗೆ ಎಲ್ಲಿಂದ ಬಂತು ಧೈರ್ಯ? ಪವಿತ್ರ. ಅದಕ್ಕೆ ಬೈಬಲ್ ಹೇಳುತ್ತೆ, ಕೆಲವು ಸಮಯದಲ್ಲಿ ನೀವು ಸುವಾರ್ತೆನ ಹೇಳಿದಾಗ ನೀವು ಸಿಕ್ಕಾಕೊಂಡ್ಬಿಡ್ತೀವಿ ಅಧಿಕಾರಿಗಳು, ಬೇರೆ ಬೇರೆ ಜನರ ಹತ್ರ. ಅವಾಗ ಏನ್ ಮಾತಾಡ್ಬೇಕಂತ ನಿಮಗೆ ಗೊತ್ತಿಲ್ಲದೆ ಇರುವಾಗ ಯಾರು ಸಹಾಯ ಮಾಡ್ತಾರೆ? ಪವಿತ್ರಾತ್ಮರು ನಿಮಗೆ ಸಹಾಯ ಮಾಡ್ತಾರೆ. ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಪವಿತ್ರಾತ್ಮರು ನಿಮ್ಗೆ ಹೇಗೆಲ್ಲ ಸಹಾಯ ಮಾಡ್ತಾರೆ? ಇವೆಲ್ಲ ಸಮ್ ಮೋರ್ ಆನ್ಸರ್ಸ್. ಪವಿತ್ರಾತ್ಮರು ನಮಗೆ ಯಾವ ಯಾವ ರೀತಿ ಸಹಾಯ ಮಾಡ್ತಾರೆ? ಓಕೆ, ಮಾರ್ಗದರ್ಶನ, ಜ್ಞಾನ ಕೊಡ್ತಾರೆ. ಓಕೆ, ವಾಟ್ ಎಲ್ಸ್? ಪಾಪದ ಪ್ರಜ್ಞೆ. ಓಕೆ, ಈ ಕನ್ವಿಕ್ಷನ್ಸ್. ಓಕೆ, ಕನ್ವಿಕ್ಟ್ ಮಾಡ್ತಾರೆ. ಓಕೆ, ನೀನು ತಪ್ಪು ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಯಾರು ಹೇಳೋದು? ಪವಿತ್ರಾತ್ಮ. ಬೇರೆ ಏನು? ತಪ್ಪಿನ ಅರಿವು ಮೂಡಿಸ್ತಾರೆ ಪವಿತ್ರಾತ್ಮ. ಇನ್ನೊಬ್ಬರು ಜನರ ಮೂಲಕ ಮಾತಾಡ್ತಾರೆ. ಓಕೆ, ಏನು ಮಾತಾಡದೆ ಇರುವಾಗ ನೀನು ತೆಪ್ಪಕ್ಕೆ ಕೊಡ್ಬೇಡ, ಏನಾದ್ರು ಮಾತಾಡು. ಬಸ್ಸಲ್ಲಿ ನಿನ್ನ ಪಕ್ಕದಲ್ಲಿ ಒಬ್ರು ಇದ್ದಾರೆ, ನೀನು ಮಾತಾಡಿದ್ರೆ ಅವ್ರಿಗೆ ಸ್ವಾರ್ಥ ಕೇಳಿಸ್ಕೊಳ್ಳೋದು. ಅವರು ನೀನು ಮಾತಾಡು, ಅದಕ್ಕೋಸ್ಕರ ನೀನು ಬಾಯಿ ತೆಗಿ. ಓಕೆ ಅಂತ ಹೇಳುತ್ತೆ ಪವಿತ್ರಾತ್ಮ. ಓಕೆ, ಸೊ ತಪ್ಪನ್ನು ಅರಿವು ಮೂಡಿಸುತ್ತೆ, ನೀತಿವಂತಿಕೆ ಮತ್ತು ನ್ಯಾಯವನ್ನು ತೋರಿಸುತ್ತೆ ಪವಿತ್ರಾತ್ಮ. ಯೋಹಾನ 16:8-11. ಓಕೆ, ಇನ್ನೊಂದು ನಮಗೆ ಜ್ಞಾನವನ್ನು ಕೊಡುತ್ತೆ. ಯೋಹಾನ 16:13. ಪವಿತ್ರಾತ್ಮ ನಮಗೆ ಉಪದೇಶ ಮಾಡ್ತಾರೆ. ಯೋಹಾನ 14:26. ಪವಿತ್ರಾತ್ಮರು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ರೋಮಾಪುರದವರು 8:14. ಓಕೆ, ಪವಿತ್ರಾತ್ಮರಿಂದ ನಾವು ನಡೆಸಲ್ಪಡಬೇಕು. ಕಾರಣ ಏನು? ವೈ ವಿ ಹ್ಯಾವ್ ಟು ಬಿ ಲೆಡ್ ಬೈ ಹೋಲಿ ಸ್ಪಿರಿಟ್? ದೇವರ ಚಿತ್ತವನ್ನು ನಡೆಯೋಕ್ಕೋಸ್ಕರ ಸಹಾಯಕವಾಗಿದ್ದಾರೆ. ನೀವೆಲ್ಲ ವಾರ್ ಆಗ್ತದೆ, ಕೇಳಿಸ್ಕೊಂಡಿಲ್ಲ? ಇವಾಗ ಯಾರ್ಯಾರಿಗೆ ವಾರ್ ನಡೀತದೆ? ಇಸ್ರೇಲು, ಗಾಜಾ, ಪ್ಯಾಲೆಸ್ಟೈನ್, ರಷ್ಯಾ, ಯುಕ್ರೇನ್, ಇದೆಲ್ಲ ವಾರ ನಡೀತಾ ಇದೆ ಅಲ್ವಾ? ಅಲ್ಲಿ ಶತ್ರುಗಳು ಕಾಣಿಸ್ತಾರೆ ನಿಮಗೆ? ಕಾಣಿಸ್ತಾರೆ, ಯಾಕಂದ್ರೆ ಎಲ್ಲರೂ ಮನುಷ್ಯರೇ ಅಲ್ವಾ? ಓಕೆ, ಯುದ್ಧದಲ್ಲಿ ಮನುಷ್ಯರು ಕಾಣಿಸ್ತಾರೆ, ಬಾಂಬ್ ಕಾಣಿಸುತ್ತೆ, ಗನ್ಗಳು ಕಾಣಿಸುತ್ತೆ. ಓಕೆ, ಬಟ್ ನಾವು ಹೋರಾಡ್ತಾ ಇರೋಂಥ ಯುದ್ಧ ಕಾಣಿಸ್ದೇ ಇರೋಂಥ ಯುದ್ಧ, ಘೋರ ಯುದ್ಧ, ಮಹಾಯುದ್ಧ. ಯುದ್ಧದಲ್ಲಿ ನಿಮ್ಮ ಶತ್ರು ಯಾರು? ಓಕೆ, ಅವ್ನು ಶೂಟ್ ಮಾಡ್ತಾರೆ, ನಿಮಗೆ ಗೊತ್ತಿಲ್ಲ, ಅವ್ನು ನಿಂತಿದ್ದಾರೆ ಅಲ್ಲಿ, ಬಾಂಬ್ ಹಾಕ್ತಾರೆ, ನಿಮಗೆ ಗೊತ್ತಿಲ್ಲ. ಯು ಅಂಡರ್ಸ್ಟ್ಯಾಂಡ್? ಯಾವುದು ಬಹಳ ಡೇಂಜರ್? ಕಣ್ಣಿಗೆ ಕಾಣುವ ಶತ್ರುವಿನ ಡೇಂಜರ್ ಜಾಸ್ತಿನ, ಕಾಣದೇ ಇರುವಂತ ಶತ್ರುವಿನ ಡೇಂಜರ್ ಜಾಸ್ತಿ. ಸೊ ನಾವು ಮಹಾಯುದ್ಧದಲ್ಲಿ ಇದ್ವಿ, ಅದಕ್ಕೆ ನಮಗೆ ಪವಿತ್ರಾತ್ಮ ಬರಬೇಕು. ನಮ್ಮ ಸ್ವಂತ ಶಕ್ತಿಯಿಂದ ನಾವು ಯುದ್ಧನ ಹೋರಾಡಿ ಗೆಲ್ಲಕ್ಕಾಗಲ್ಲ. ಸೊ
ಮಹಾಯುದ್ಧದಲ್ಲಿದ್ದೀವಿ. ನಮಗೆ ಸಹಾಯ ಬೇಕು, ದೇವರ ಶಕ್ತಿ ಬೇಕು. ನಮ್ಮ ಸ್ವಂತ ಶಕ್ತಿಯಿಂದ ನಾವೇನು ಮಾಡೋಕ್ಕಾಗಲ್ಲ, ಗೆಲ್ಲಕ್ಕಾಗಲ್ಲ, ಬಿದ್ದೋಗ್ತೀವಿ, ಸತ್ತೋಗ್ತೀವಿ. ಓಕೆ, ಸೊ ನಮಗೆಲ್ಲರಿಗೂ ಬಹಳ ಹತ್ತಿರವಾದ ಒಂದು ಜನರಿದ್ದಾರೆ. ಓಕೆ, ಯಾರು ನಮಗೆ ಬಹಳ ಕ್ಲೋಸ್ ಇದ್ದಾರೆ ರಿಲೇಶನ್ಶಿಪ್. ಓಕೆ, ತಾಯಿ ಇರ್ಬೋದು, ತಂದೆ ಇರ್ಬೋದು, ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ಅಥವಾ ಸಹೋದರ ಇರ್ಬೋದು, ಸಹೋದರಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು. ಓಕೆ, ಸೊ ಬಟ್ ಇವರೆಲ್ಲರೂ ಎಲ್ಲಿದ್ದಾರೆ? ನಮ್ಮ ದೇಹದ ಹೊರಗಡೆ ಎಲ್ಲಿದ್ದಾರೆ? ಬಟ್ ಕೆಲವು ಸಮಯದಲ್ಲಿ ಇವ್ರಿಗೆ ಅರ್ಥ ಆಗಲ್ಲ ಬಹಳ ವಿಷಯ. ಅದಕ್ಕೆ ಕೆಲವು ಸಮಯದಲ್ಲಿ ಹೆಂಡತಿ ಹೇಳ್ತಾರೆ, ಎಷ್ಟು ಹೇಳೋದು ನಿಮ್ಗೇನು ಅರ್ಥನೇ ಆಗಲ್ಲ, ಕಷ್ಟ ಅರ್ಥ ಆಗುತ್ತೆ ಅಲ್ವಾ? ಆ ಥರ ಅನ್ಸಿದೆ ನಿಮಗೆ? ಕೆಲವು ಸಮಯದಲ್ಲಿ ಗಂಡದವ್ರಿಗೆ ಅನ್ಸಿದೆ, ಏನು ನಿಮ್ ಮೂಳೆಗಳ ಇಲ್ವಾ, ತಲೆ ಇಲ್ಲ, ಹೆಸರಿ ಅದನ್ನೇ ಹೆಸರಿ ಹೇಳೋದು, ನಾನು ಅರ್ಥನೇ ಮಾಡ್ಕೊಂತ ಇಲ್ಲ. ಅರ್ಥ ಭಾಳ ಕ್ಲೋಸ್ ಇರೋರು ಆ ಥರ ಹೇಳ್ತೀವಲ್ವ? ಓಕೆ, ಭಾಳ ಜನರಿಗೆ ನಮ್ಮ ಬಗ್ಗೆ ಅರ್ಥ ಆಗುತ್ತೆ, ಭಾಳ ಹತ್ತಿರವಾಗಿರೋರು. ಆದರೆ ನಮ್ಮೊಳಗಡೆ ಇರುವಂಥ ಪವಿತ್ರಾತ್ಮನಿಗೆ ನಮ್ಮ ಬಗ್ಗೆ ನಿಮಗಿಂತ ಹೆಚ್ಚಾಗಿ ಗೊತ್ತು. ನಿಮಗೆ ಎಷ್ಟು ಗೊತ್ತಿದೆಯೋ ಅದಕ್ಕಿಂತ ಹೆಚ್ಚಾಗಿ ಗೊತ್ತಿದೆ. ಯಾರಿಗೆ? ನಿಮ್ಮೊಳಗಡೆ ಇರುವಂಥ ದೇವರಿಗೆ. ಸೊ ಅದಕ್ಕೆ ನೀವು ಅವ್ರ ಹತ್ರ ಮಾತಾಡ್ಬೇಕು, ಪವಿತ್ರಾತ್ಮರೇ ನನಗೆ ಅರ್ಥ ಆಗ್ತಲ್ಲ, ನಾನೇ ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ ಅಂತ, ದಯವಿಟ್ಟು ನನಗೆ ಸಹಾಯ ಮಾಡಿ. ಭಾಳ ಅಹಂಕಾರಿ ಆಗಿದ್ದೀನಿ, ಭಾಳ ಜನ ಹೇಳ್ತಾರೆ ಅಹಂಕಾರಿ ಆಗಿದ್ದೀನಿ ಅಂತ. ಹೆಂಗೆ ಅಹಂಕಾರಿ ಆಗಿದ್ದೀನಿ ದಯವಿಟ್ಟು ನನಗೆ ತೋರಿಸ್ಕೊಂಡು, ನನಗೆ ನಾನು ಅಂಧನಾಗ್ಬಿಟ್ಟಿದ್ದೀನಿ, ನನಗೆ ಕಾಣಿಸ್ತಾ ಇಲ್ಲ, ದಯವಿಟ್ಟು ಸಹಾಯ ಮಾಡಿ. ನನ್ನ ಹೆಂಡತಿನ ಹೆಂಗೆ ಪ್ರೀತಿಸೋದು ಸಹಾಯ ಮಾಡಿ, ನನ್ನ ಗಂಡಿನ ಹೆಂಗೆ ಗೌರವಿಸೋದು ಸಹಾಯ ಮಾಡಿ. ಸೊ ನೀವು ಆ ಥರ ಕೇಳಬೇಕು. ಸೊ ಅವಾಗ ಪವಿತ್ರಾತ್ಮ ನಿಮ್ಗೆ ಸಹಾಯ ಮಾಡ್ತಾರಾ ಇಲ್ವಾ? ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಯು ಕ್ಯಾನ್ ಹೆಲ್ಪ್ ಯು. ಭಾಳ ವಿಷಯಗಳು ನಿಮಗೆ ಗೊತ್ತಿಲ್ಲ, ಯು ವಿಲ್ ಹೆಲ್ಪ್ ಯು. ಸೊ ಆಮೇಲೆ ಭಾಳ ನಮಗೆ ಅಗತ್ಯಗಳಿದೆ, ದೇರ್ ಆರ್ ನೀಡ್ಸ್. ಓಕೆ, ಶಾರೀರಿಕ ಅಗತ್ಯಗಳು, ಆತ್ಮೀಯ ಅಗತ್ಯಗಳು, ಭಾವನಾತ್ಮಕ ಅಗತ್ಯಗಳು, ಓಕೆ, ಮಾನಸಿಕ ಅಗತ್ಯಗಳು, ಇದೆಲ್ಲ ಭಾಳ ಇದೆ. ಬಟ್ ಇದೆಲ್ಲವನ್ನೇ ಯಾರು ಪೂರೈಸಕ್ಕೆ ಸಾಧ್ಯ? ನಮ್ಮ ಒಳಗಡೆ ಇರುವಂಥ ಪವಿತ್ರಾತ್ಮನ ಪೂರೈಸ. ಎಲ್ಲವನ್ನು ಗಂಡ ಹತ್ರ ಎದುರು ನೋಡ್ಬೇಕು, ನೀನು ನನ್ನ ಫಿಕ್ಸ್ ಮಾಡಬೇಕು, ಅಥವಾ ಹೆಂಡತಿ ಗಂಡ ಹತ್ರ ಫಿಕ್ಸ್ ಯೋಚನೆ ಮಾಡ್ಕೊಬೇಕು. ಯು ಕಾಂಟ್ ಫಿಕ್ಸ್ ಎವ್ರಿಥಿಂಗ್. ಅದಕ್ಕೆ ನೀವು ದೇವ್ರ ಹತ್ರ ಹೋಗ್ಬೇಕು. ಇವಾಗ ಲೀಡರ್ ಕೆ ನಾಟ್ ಫಿಕ್ಸ್ ಎವ್ರಿಥಿಂಗ್. ಲೀಡರಿಂದ ಎಲ್ಲ ಫಿಕ್ಸ್ ಮಾಡೋಕ್ಕಾಗಲ್ಲ. ನೀವು ಯಾರ ಹತ್ರ ಹೋಗ್ಬೇಕು? ದೇವ್ರ ಹತ್ರ, ಪವಿತ್ರ ಆತ್ಮನ ಹತ್ರ. ಈ ಅಂಡರ್ಸ್ಟ್ಯಾಂಡ್ಸ್ ಯು. ಓಕೆ, ಸೊ ನಾವೆಲ್ಲರೂ ಕೂಡ ಬ್ಯಾಪ್ಟಿಸಮ್ ತಗೊಂಡಾಗ ನಮ್ಮೊಳಗಡೆ ಶರೀರ ಭಾವ ಇತ್ತು, ಪ್ರಾಪಂಚಿಕ ಜೀವನ ಮಾಡ್ತಾ ಇದ್ವಿ. ನಮಗೆ ಒಡೆಯ ಸೈತಾನ್ ಆಗಿದ್ದ, ಸೈತಾನ್ ಏನೆಲ್ಲ ಹೇಳ್ತಿದ್ದೆ ನಾವು ಅದನ್ನು ಕೇಳ್ತಿದ್ವಿ. ಆದರೆ ಬ್ಯಾಪ್ಟಿಸಮ್ ತಗೊಂಡಾಗ ಪವಿತ್ರಾತ್ಮರಿದ್ದಾರೆ, ಆದರೆ ಶರೀರ ಭಾವನೂ ಇದೆ. ಸಿನ್ಫುಲ್ ನೇಚರ್ ಆಲ್ಸೋ ಇಸ್ ದೇರ್ ಅಂಡ್ ಹೋಲಿ ಸ್ಪಿರಿಟ್ ಆಲ್ಸೋ ಇಸ್. ಇವಾಗ ಇಬ್ಬರು ಆಗ್ಬಿಟ್ರು. ಮುಂಚೆ ಒಬ್ಬರೇ ಇಬ್ಬರಿದ್ರು, ಒಬ್ರು ಏನು ಹೇಳಿದ್ರು ಅದನ್ನು ಕೇಳ್ತಾ ಇದ್ವಿ. ಇವಾಗ ಇಬ್ಬರು ಆಗ್ಬಿಟ್ರು, ಕಾಂಪಿಟೇಷನ್ ಆಗುತ್ತೆ ಇವಾಗ. ಓಕೆ, ಸೊ ಇಬ್ಬರು ಆಗುವಾಗ ಅದಕ್ಕೆ ನಾವೇನು ಮಾಡಬೇಕು? ಒಂದು ಮಗು ಹುಟ್ಟಿದಾಗ ಅದಕ್ಕೆ ಅದು ದೊಡ್ಡವರಾಗಕ್ಕೆ, ಒಂದು ದೊಡ್ಡವರಾಗಿ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? 20 ವರ್ಷ ಆದರೂ ಬೇಕು. ಇಲ್ಲ ಇವಾಗಲೇ ನೀನು ಕೆಲ್ಸಕ್ಕೆ ಹೋಗೋ, ಇಂಟರ್ವ್ಯೂ ಎಲ್ಲ ನೋಡಿದ್ದೀನಿ, ಅಡ್ರೆಸ್ ಎಲ್ಲ ಆಗಲ್ಲ ಅಲ್ವಾ? ಬ್ಯಾಪ್ಟಿಸಮ್ ಆಗಿದ ತಕ್ಷಣ ಅವ್ರು ಯೇಸು ಕ್ರಿಸ್ತ ಥರ ಇದಂತ ಎದುರು ನೋಡ್ಬೇಡ್ರಿ. ಹೇಳಿ, ಬ್ಯಾಪ್ಟಿಸಮ್ ತಗೊಂಡ ಇಲ್ಲ, ಯೇಸು ಕ್ರಿಸ್ತ ಥರ ಇರಬೇಕಾದ್ರೆ ಟೈಮ್ ತಗೊಳುತ್ತೆ. ಯೇಸು ಕ್ರಿಸ್ತ ಮಗು ಆಗಿದ್ದಾರೆ ಇವಾಗ, ಯೇಸು ಕ್ರಿಸ್ತ ದೊಡ್ಡವರಾಗಕ್ಕೆ ಟೈಮ್ ತಗೊಳುತ್ತಾ ಇಲ್ವಾ? ಇಟ್ ಟುಕ್ ಟೈಮ್. ಯೇಸು ಕ್ರಿಸ್ತ 30 ವರ್ಷ ಆಯ್ತು ಅವರು ಬೆಳೆದು ಮಿನಿಸ್ಟ್ರಿಯಲ್ಲಿ ಬರೋಕ್ಕೆ. ಇಟ್ ಟೇಕ್ಸ್ ಟೈಮ್. ಅದಕ್ಕೋಸ್ಕರ ನಾವು ಪೇಷಂಟ್ ಆಗಿರ್ಬೇಕು. ಯೇಸು ಕ್ರಿಸ್ತ ಥರ ಬೆಳೆಯೋಕ್ಕೆ ಟೈಮ್ ತಗೊಳುತ್ತೆ. ನಾ ಇವಾಗ ಯೇಸು ಕ್ರಿಸ್ತ ಥರ ಸಂಪೂರ್ಣವಾಗಿದ್ದೀನ? ಇಲ್ಲ. ನಾನು ಮಿಸ್ಟೇಕ್ ಮಾಡ್ತೀನ? ಹೌದು. ಪಾಪ ಮಾಡ್ತೀನ? ಖಂಡಿತ. ನಾನು ಯೇಸು ಕ್ರಿಸ್ತ ಥರ ಇರಬೇಕಾ? ಹೌದು, ನಿಜ. ಬಟ್ ಕ್ರಮೇಣವಾಗಿ ನಾವು ಪ್ರಯಾಸ ಪಡ್ತಾ ಇರುವಾಗ, ಯಾವುದಕ್ಕೆ ನಾವು ಹೆಚ್ಚು ಶಕ್ತಿ ತುಂಬ್ತೀವಿ, ಯಾವುದಕ್ಕೆ ನಾವು ಹೆಚ್ಚು ಆಹಾರ ಕೊಡ್ತೀವಿ, ಅವರು ಬಲ ಆಗ್ತಾರೆ. ಪವಿತ್ರಾತ್ಮರಿದ್ದಾರೆ, ಶರೀರ ಭಾವ ಇದೆ. ಯಾವುದಕ್ಕೆ ನಾವು ಹೆಚ್ಚು ಆಹಾರ ಕೊಡ್ತೀವಿ,
ಅವ್ರು ಬಲವಂತರು. ಸೊ ಅದಕ್ಕೆ ನೀವು ನೋಡಬೇಕು, ಎರಡು ವಾಯ್ಸ್ ಕೇಳಿಸ್ತಾ ಇರುತ್ತೆ ನಿಮಗೆ. ಇದು ಮಾಡು, ಒಳ್ಳೇದು ಮಾಡು, ಕೆಟ್ಟದ್ದು ಮಾಡು, ಒಳ್ಳೇದು ಮಾಡು, ಎರಡು ವಾಯ್ಸ್ ನಿಮ್ಮ ಹತ್ರನೇ ಕೇಳಿಸ್ತಾ ಇದೆ. ಯಾಕಂದ್ರೆ ಎರಡು ಭಾವನೆ ಇದೆ, ಶರೀರ ಭಾವ ಇದೆ, ಪವಿತ್ರಾತ್ಮ ಭಾವ. ಸೊ ಯಾರನ್ನ ನೀವು ಕೇಳಿಸ್ಕೊತೀರಿ ಅಂದ್ರೆ ಯಾರು ಹೆಚ್ಚು ಊಟ ಹಾಕ್ತೀರಿ ಅವ್ರು ಹೆಚ್ಚು ಬಲವಾಗಿರ್ತಾರೆ, ನೀವು ಅದನ್ನೇ ಹೆಚ್ಚು ಮಾಡ್ತೀರಿ. ಸೊ ಅದಕ್ಕೆ ನೀವು ನೋಡಬೇಕು ಯಾವುದಕ್ಕೆ ನೀವು ಹೆಚ್ಚು ಸಮಯ ಕೊಡ್ತೀರಿ, ಯಾರು ಸೂಕ್ಷ್ಮವಾಗಿದೆಯಾ ನಿಮ್ಮ ಕಿವಿ. ಪವಿತ್ರಾತ್ಮ ಮತ್ತು ಶರೀರ ಭಾವ ಎರಡು ವಾಣಿಗಳು ಹೇಳ್ತಾ ಇದೆ, ಆದರೆ ನಿಮಗೆ ಅರ್ಥ ಆಗ್ತಾ ಇದೆಯಾ ಯಾವುದು ಒಳ್ಳೆಯದು ಯಾವ್ದು ತಪ್ಪು. ಸೊ ಪವಿತ್ರಾತ್ಮ ಏನು ಮಾತಾಡ್ತಾವ್ರೆ, ಶರೀರ ಭಾವ ಏನು ಮಾತಾಡ್ತಾ ಇದೆ, ನಿಮಗೆ ಬೇರ್ಪಡಿಸೋಕ್ಕೆ ನಿಮ್ಗೆ ಆಗ್ತಾ ಇದೆಯಾ ಅಥವಾ ಓಕೆ ನಿಮ್ಗೆ ಆಗ್ತಾ ಇಲ್ಲ? ಓಕೆ, ಸೊ ಇದನ್ನ ನಾವು ಯೋಚನೆ ಮಾಡಬೇಕು. ಸೊ ನಿಮ್ಮೊಳಗಡೆ ಪವಿತ್ರಾತ್ಮ ಮತ್ತು ಶರೀರ ಭಾವ ಇದೆ. ಯಾರು ಶರೀರ ಭಾವದಿಂದ ನಡೆಸಲ್ಪಡ್ತಾರೋ ಓಕೆ ಅವರು ಕೂಡ ಒಂದಿನ ಅವ್ರ ಮರಣ ಅಂತಾರೆ, ನಿತ್ಯ ಜೀವ ಹೊಂದಲ್ಲ ಅವರು. ಸೊ ಯಾವಾಗ ನಾವು ಪವಿತ್ರಾತ್ಮನಿಂದ ನಡೆಸಲ್ಪಡ್ತೀವೋ ಅವಾಗ ಹೇಗೆ ಗೊತ್ತಾಗುತ್ತೆ, ನಮ್ಮ ಜೀವನ ಕಾಣಿಸ್ತಲ್ಲ. ಒಬ್ಬರು ನಿಜವಾಗ್ಲೂ ಸ್ಪಿರಿಚುವಲ್ ಆಗಿದಾರ ಅಲ್ವಾ ಅಂತ ಹೆಂಗ್ ಗೊತ್ತಾಗುತ್ತೆ? ಅವರ ಜೀವನ, ಅವರ ಬಿಹೇವಿಯರ್, ಅವರ ಫಲಗಳಿಂದ. ಓಕೆ, ಯೇಸು ಕ್ರಿಸ್ತ ಹೇಳಿದ್ದಾರೆ ಒಳ್ಳೆ ಮರ ಒಳ್ಳೆ ಫಲ ಕೊಡುತ್ತೆ, ಕೆಟ್ಟ ಮರ. ಸೊ ಆ ಮರ ಒಳ್ಳೇದ ಇಲ್ವಾ ಅಂತ ಹೆಂಗ್ ಗೊತ್ತಾಗೋದು? ಅದರ ಫಲ ನೋಡಿ. ಅಂದ್ರೆ ಒಬ್ಬ ವ್ಯಕ್ತಿ ಒಳ್ಳೆಯವನ ಕೆಟ್ಟವನ ಅಂತ ಹೆಂಗ್ ಗೊತ್ತಾಗುತ್ತೆ? ಅವನ ಗುಣಗಳು, ಅವನ ಬಿಹೇವಿಯರ್ಸ್, ಅವನ ಆಕ್ಷನ್ಸ್, ನಡವಳಿಕೆಗಳಿಂದ ಗೊತ್ತಾಗುತ್ತೆ. ನಾವು ಒಳ್ಳೆಯವನಿದ್ದೀನಿ ಅಂದ್ರೆ ಅದು ಹೊರಗೆ ಬರ್ಬೇಕು, ಫಲದಿಂದ ಗೊತ್ತಾಗುತ್ತೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ಸುಳ್ಳು ಪ್ರವಾದಿಗಳು ಕೂಡ ಒಳ್ಳೆಯವರಾಗಿ ನಾಟಕ ಆಡ್ತಾರೆ, ಬಟ್ ಅವರ ಫಲಗಳಿಂದ ಗೊತ್ತಾಗುತ್ತೆ ಅವ್ರು ಯಾರಂತ. ಸೊ ಅದಕ್ಕೆ ಅವ್ರ ಫಲನ ಗುರುತಿಸ್ಬೇಕು. ಬಹಳ ಚೆನ್ನಾಗಿ ಪ್ರೀಚ್ ಮಾಡ್ಬೋದು ಜನ, ನನಗಿಂತ ಹೆಚ್ಚಾಗಿ ಚೆನ್ನಾಗಿ ಪ್ರೀಚ್ ಮಾಡ್ಬೋದು, ಬಟ್ ಅವರ ಫಲಗಳಿಂದ ನೀವು ಅವ್ರನ್ನ ಗುರುತಿಸ್ಬೇಕು. ಸೊ ಅದಕ್ಕೆ ನಿಮ್ಮ ಗುಣಗಳು ಹೇಗಿದೆ ಅಂತ ನೋಡ್ಕೋಬೇಕು, ನಿಮ್ಮ ನಡವಳಿಕೆಗಳು, ನಿಮ್ಮ ಮಾತುಗಳು ಹೇಗಿದೆ ಅಂತ ನೋಡ್ಕೋಬೇಕು. ಓಕೆ, ಸೊ ಅದಕ್ಕೆ ನೀವು ಎಲ್ಲಾರನ್ನೂ ಏನೆಲ್ಲ ಹೇಳ್ತೀರಿ ಎಲ್ಲರೂ ನಂಬಿಡ್ಬಾರ್ದು. ಟಿವಿಲಿ ಬಹಳ ನ್ಯೂಸ್ ಮೆಸೇಜ್ ಎಲ್ಲ ಬರುತ್ತಲ್ವಾ, ಆದರೆ ಅವ್ರ ಜೀವನ ನಿಮ್ಗೆ ಗೊತ್ತಿದೆ, ಪ್ರೀಚ್ ಮಾಡೋರ ಜೀವನ ನಿಮ್ಗೆ ಗೊತ್ತಿದೆಯಾ? ಅವ್ರ ಹೆಂಡತಿ ಜೊತೆ ಗಂಡನ ಜೊತೆ ಅವ್ರು ಹೆಂಗಿರ್ತಾರೆ ಗೊತ್ತಾ? ಅವ್ರ ಮಕ್ಕಳ ಜೊತೆಲಿ ಹೆಂಗಿರ್ತಾರೆ ನಿಮ್ಗೆ ಗೊತ್ತಾ? ನೆರೆಯವರ ಜೊತೆಲಿ ಅವ್ರು ಹೆಂಗಿರ್ತಾರೆ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ಬೆಟರು ನಿಮ್ ಜೀವನ ಗೊತ್ತಿದ್ರೆ ಅವರಿಂದ ವಾಕ್ಯ ಕೇಳಿ, ಅದು ಬೆಟರ್ ಆಕ್ಚುಲಿ. ಓಕೆ, ಸೊ 6ನೇ ಪ್ರಶ್ನೆ, ಸೊ ನೀವು ಪವಿತ್ರಾತ್ಮದಿಂದ ನಡೆಸಲ್ಪಡ್ತಾ ಇದ್ದೀರಾ ಅಥವಾ ಶರೀರ ಭಾವದಿಂದ ನಡೆಸಲ್ಪಡ್ತಾ ಇದ್ದೀರಾ? ಶರೀರ ಭಾವದಿಂದ ನಡೆಸಲ್ಪಡ್ತಾ ಇದ್ರೆ ಪಾಪಗಳು ಬರುತ್ತಲ್ವಾ? ಏನೆಲ್ಲ ಪಾಪಗಳಿದೆ? ಗಲಾತ್ಯದವರು 5:19-21. ಗಲಾತ್ಯದವರು 5:19-21. 19-21 5ನೇ. ಶರೀರದ ಕರ್ಮಗಳು ಪ್ರಸಿದ್ಧವಾಗಿಯೇ ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತನ ಇಂಥವುಗಳೇ. ಇವುಗಳ ವಿಷಯಗಳಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮಗೆ ಎಚ್ಚರಿಸುತ್ತೇನೆ. ಸೊ ಶರೀರದ ಭಾವದ ಅಭಿಲಾಷೆಗಳಿದ್ರೆ ಈ ರೀತಿಯಾದ ಪಾಪಗಳು ನಿಮ್ಮಿಂದ ಹೊರಗೆ ಬರುತ್ತೆ. ಏನೆಲ್ಲ ಪಾಪಗಳು? ವಿಗ್ರಹ ಆರಾಧನೆ, ವ್ಯಭಿಚಾರ, ಹೊಟ್ಟೆ ಕಿಚ್ಚು, ಕಕ್ಷಭೇದ, ಜಗಳ, ಈ ಬಿಹೇವಿಯರ್ಸ್ ಎಲ್ಲ ಹೊರಗಡೆ ಬರುತ್ತೆ. ಯಾವಾಗಿದ್ದಾಗ? ಶರೀರ ಭಾವಗಳಿಂದ. ಬಟ್ ಪವಿತ್ರಾತ್ಮ, ಓಕೆ, ವಚನ 15 ಹೇಳುತ್ತೆ, ನೀವು ಒಬ್ರಿಗೊಬ್ರು ಕಚ್ಕೊಂಡು ಜಗಳ ಆಡ್ತದೆ ಏನ್ ಬರುತ್ತೆ? ನೀವು ಒಬ್ರಿಗೊಬ್ರು ಹಾಳು ಮಾಡ್ಕೊಳ್ತೀರಿ ಒಬ್ರಿಗೊಬ್ರು. 15ನೇ ವಚನದಲ್ಲಿ ವಾಟ್ ಇಟ್ ಸೇಸ್? ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರ್ಕೊಂಡು ನುಂಗುವವರಾದರೆ ಒಬ್ಬರಿಂದ ಒಬ್ಬರು ನಾಶವಾದಿರಿ. ನೋಡಿ, ಶರೀರ ಭಾವದಿಂದ ನಡೆಸಲ್ಪಟ್ಟು ನೀವು ಈ ರೀತಿಯಾಗಿ ಬಿಹೇವಿಯರ್ ಎಲ್ಲ ಮಾಡ್ತಾ ಇದ್ರೆ ಒಬ್ಬರಿಗೊಬ್ಬರು ನೀವು ಹಾಳಾಗ್ತೀರಿ, ಉದ್ಧಾರ ಆಗಲ್ಲ. ಓಕೆ, ಬಟ್ ಈ ರೀತಿಯಾಗಿ ನಾವಿಲ್ಲ. ಬಟ್ ಇಲ್ಲಿ ನಾವು ಆತ್ಮದಿಂದ ನಡೆಸಲ್ಪಟ್ರೆ ಆತ್ಮದ ಫಲಗಳು ಏನಂತ ನೋಡಿ, 22-23. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ ಇಂಥವುಗಳೇ.
ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಅಪೇಕ್ಷಿಸುವುದಿಲ್ಲ. ಕ್ರಿಸ್ತ ಯೇಸುವಿನಲ್ಲಿರುವಂಥ ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದ್ದಾರೆ. ಓಕೆ, ಸೊ ಇಲ್ಲಿ ಹೇಳುತ್ತೆ ಪವಿತ್ರ ಆತ್ಮರ ಅವರಿಂದ ನಡೆಸಲ್ಪಟ್ರೆ ಏನೆಲ್ಲ ಕೆಲವು ಫಲಗಳು ಬರುತ್ತೆ ಅಂತ ಹೇಳುತ್ತೆ. ಏನೆಲ್ಲ ಕೆಲವು ಫಲಗಳು ಬರುತ್ತೆ? ಪ್ರೀತಿ, ಸಂತೋಷ, ಸಮಾಧಾನ, ಶಾಂತತೆ, ದೀರ್ಘ ಶಾಂತಿ, ವಿಶ್ವಾಸ, ದಯೆ, ಉಪಕಾರ, ಕ್ಷಮೆ, ದಮೆ, ಸೆಲ್ಫ್ ಕಂಟ್ರೋಲ್. ಓಕೆ, ಸೊ ಇದೆಲ್ಲ ಬರುತ್ತೆ. ಇದೆಲ್ಲ ನಮ್ಮಲ್ಲಿ ಇರ್ಬೇಕೇ ಅಲ್ವಾ? ನಾವು ಯಾರಿಂದ ನಡೆಸಲ್ಪಡ್ತಾ ಇದೀವಿ? ಅವಾಗ ಈ ಗುಣಗಳು ನಮ್ಮಲ್ಲಿ ಇರ್ಬೇಕು ಅಲ್ವಾ? ಇದೆಯಾ ಅಂತ ನೋಡ್ಬೇಕು. ಇದ್ರೆ ಅವಾಗ ನಮ್ಮ ಆತ್ಮೀಯ ಫಲಗಳು, ಆ ಬಿಹೇವಿಯರ್ಸ್ ಆ ಥರ ಸೊ ಆತ್ಮೀಯರಾದ ನಾವು ಕೆಲವು ಸಮಯದಲ್ಲಿ ಯಾರಾದ್ರೂ ಪಾಪದಲ್ಲಿ ಸಿಕ್ಕಾಕೊಂಡ್ರು, ನಾವೇ ನೋಡ್ತೀವಿ ಪಾಪದಲ್ಲಿ ಸಿಕ್ಕಾಕೊಂಡ್ರು, ಅವಾಗ ಏನು ಮಾಡಬೇಕು, ಅವ್ರ ಹತ್ರ ಹೇಗಿರಬೇಕು ಅಂತ ವಚನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. 6:1-2 ಗಲಾತ್ಯದವರು 6:1-2. ಯಾರಾದ್ರೂ ಪಾಪದಲ್ಲಿ ಸಿಕ್ಕಾಕೊಂಡಾಗ ಅವ್ರ ಹತ್ರ ನಾವು ಹೇಗೆ ನಡ್ಕೋಬೇಕು ಅಂತ ವಚನ ಹೇಳುತ್ತೆ. ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೇ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ನೀವಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ನೋಡಿ ಸರ್, ಸೊ ಯಾರಾದ್ರೂ ಪಾಪದಲ್ಲಿ ಸಿಕ್ಕಾಕೊಂಡಾಗ ಅವ್ರಿಗೆ ಹೇಗೆ ತಿದ್ದಬೇಕು? ಶಾಂತ ಭಾವದಿಂದ ತಿದ್ದಬೇಕು. ಬಹಳ ಇಂಪಾರ್ಟೆಂಟ್. ರೆಸ್ಟೋರ್ ವಿತ್ ಜೆಂಟಲ್ನೆಸ್. ಗ್ರೀಕ್ ವರ್ಡ್ ರೆಸ್ಟೋರ್ ಏನಂತ ಗೊತ್ತಾ? ಕೆಟಾರಿಸಮ್. ಹಂಗಂದ್ರೆ ಏನು? ಸ್ವಲ್ಪ ನಿಧಾನವಾಗಿ ರಿಪೇರ್ ಮಾಡು, ಮೆಂಡ್ ಮಾಡು, ರೆಸ್ಟೋರ್ ಮಾಡು. ಉದಾಹರಣೆಗೆ ಓಕೆ, ರವಿ ಬಾಲಿ. ಸೊ ರವಿಗೆ ಇವಾಗ ಓಕೆ ಕೈ ಫ್ರ್ಯಾಕ್ಚರ್ ಆಗಿದೆ ಅಂತ ಇವಾಗ ನಿಮ್ಮ ಪೇಷಂಟ್ ನಿಮ್ಮ ಪೇಷಂಟ್ ಥರ ಇವಾಗ ನಡೆಸ್ಬೇಕು. ನಾನು ಡಾಕ್ಟರ್, ಎಲ್ಲಿ ಮುರಿದೈತೆ? ನೀವು ಎಲ್ಲಿ ಮುರಿದೋಗಿದೆ? ಓಕೆ, ಶೋಲ್ಡರ್ ಮುರಿದೋಗಿದೆ. ಓಕೆ, ಸೊ ಇವಾಗ ಬರ್ತಾವ್ರು, ಈಗಾಗಲೇ ಅವ್ರಿಗೆ ನೋವಿದೆ, ಫ್ರ್ಯಾಕ್ಚರ್ ಆಗಿದೆ. ಓಕೆ, ನಾನು ಡಾಕ್ಟ್ರು. ಓಕೆ, ಬಾ. ಏನಾಗಿದೆ? ಇಲ್ಲಿ ಇಲ್ಲ ಇಲ್ಲ. ಓಕೆ ಓಕೆ, ಏನಾಯ್ತು? ಹೌದಾ? ಓಕೆ, ತೋರ್ಸ. ಏನಾಯ್ತು? ಓಕೆ, ಬಾಬಾ ಎಕ್ಸ್ರೇ ಮಾಡೋಣ. ಸೊ ನಾನು ಒಳ್ಳೆ ಡಾಕ್ಟರ್ ಥರ ಆಯ್ತಾ? ಹಾಂ, ಓಕೆ. ಇವಾಗ ಸದ್ಯಕ್ಕೆ ಇವಾಗ ಸ್ವಲ್ಪ ಡಾಕ್ಟರ್ನೇ ಪಾತ್ರ ಚೇಂಜ್ ಮಾಡು. ನಾನು ಪೇಷಂಟ್, ಇವ್ರು ಡಾಕ್ಟರ್. ಇವ್ರು ಒಳ್ಳೆ ಡಾಕ್ಟರ್, ನಾನು ಕೆಟ್ಟ ಡಾಕ್ಟರ್. ಓಕೆ, ಒಳ್ಳೆ ಡಾಕ್ಟರ್ ಡೆಫಿಟ್. ಓಕೆ, ಬರ್ತೀನಿ. ಡಾಕ್ಟ್ರೇ ಡಾಕ್ಟ್ರೇ ಶೋಲ್ಡರ್ ಅಂದರೆ ಬೈಕಲ್ಲಿ ಹೋಗೋದು ಬಿಡೋದು. ಇಲ್ಲಿ ಹಾಂ ಹಾಂ, ಓಕೆ. ನೀವು ಒಳ್ಳೆ ಡಾಕ್ಟ್ರಾ? ಹೌದು. ಸೊ ಮೂಳೆ ಮುರಿದಾಗ ಏನು ಮಾಡಬೇಕು? ಭಾಳ ಸೂಕ್ಷ್ಮವಾಗಿ ಅವರಿಗೆ ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು. ರಫ್ ಆ್ಯಂಡ್ ಟಫ್ ಆಗಿ ಮಾಡೋಕ್ಕಾಗುತ್ತಾ? ಸೊ ಯಾರಾದರೂ ಪಾಪದಲ್ಲಿ ಸಿಕ್ಕಾಕೊಂಡ ನಾವು ಆತ್ಮೀಯವಾಗಿರೋರು, ನಾವು ಅವ್ರಿಗೆ ಏನು ಮಾಡಬೇಕು? ಶಾಂತ ಭಾವದಿಂದ ವ್ಯಭಿಚಾರ ಹೆಂಗಸು ಭಾಳ ಜನ ಪರಿಸರ ಹಿರಿಯರು, ಗುರುಗಳು, ಶಾಸ್ತ್ರಿಗಳೆಲ್ಲ ಕರ್ಕೊಂಬಂದ್ರು ಯೇಸು ಕ್ರಿಸ್ತ ಮುಂದೆ. ಓಕೆ, ಅವಾಗ ಯೇಸು ಕ್ರಿಸ್ತು ಯಾರು ಪಾಪನೇ ಮಾಡಿಲ್ವೋ ನೀವು ಮೊದಲು ಕಲ್ಲು ನೋಡಿರಿ ಅಂತ ಹೇಳಿದ್ರು. ಯಾರು ಕಲ್ಲು ಹೊಡೆದಿಲ್ಲ. ಅವಾಗ ಮಹಿಳೆಯನ್ನ ಯೇಸು ಕ್ರಿಸ್ತ ಹೇಳ್ತಾರೆ, ಯಾರು ಕಲ್ಲು ಹೊಡೆದಿಲ್ವಾ? ಯಾರು ಹೊಡೆದಿಲ್ಲ. ಓಕೆ, ಯೇಸು ಕ್ರಿಸ್ತು ಪಾಪನೇ ಮಾಡಿಲ್ಲ. ಯೇಸು ಕ್ರಿಸ್ತು ಕಲ್ಲು ಹೊಡಿಬೇಕಾಗಿತ್ತು ಅಲ್ವಾ? ಬಟ್ ಯೇಸು ಕ್ರಿಸ್ತು ಹೇಳಿದ್ರು, ಓಕೆ, ನೀನು ಶಾಂತವಾಗಿ ಹೋಗು. ಓಕೆ, ನಿನ್ನ ಪಾಪ ಕ್ಷಮಾಪಣೆ ಆಗಿದೆ ಅಂತ ಹೇಳಿಲ್ಲ ಯೇಸು ಕ್ರಿಸ್ತು. ಪಾಪವನ್ನ ಬಿಟ್ಬಿಡು ಅಂತ ಹೇಳಿದ್ರು. ನಾನು ನಿನಗೆ ನ್ಯಾಯ ತೀರ್ಪು ಮಾಡಲ್ಲ ಅಂತ ಹೇಳಿ. ನ್ಯಾಯ ತೀರ್ಪು ಮಾಡಲ್ಲ, ನೀನು ಪಾಪವನ್ನ ಬಿಟ್ಬಿಡು ಅಂತ ಹೇಳಿ. ಸೊ ಇಟ್ಸ್ ಫುಲ್ ಆಫ್ ಗ್ರೇಸ್. ಭಾಳ ಕೃಪೆ ತೋರಿಸಿದ್ರು. ಬಟ್ ಸತ್ಯ ಏನಾಯ್ತು? ಪಾಪ ಬಿಟ್ಬಿಡು ಅಂತಾನೆ ಹೇಳಿದ್ರು. ಓಕೆ, ಸೊ ಯೇಸು ಕ್ರಿಸ್ತು ಹೇಗೆ ನಡ್ಕೊಂಡ್ರು? ಅವ್ರಿಗೆ ಭಾಳ ಕಷ್ಟ ಆಗೋ ಥರ ನಡ್ಕೊಂಡಿಲ್ಲ, ಬೇಜಾರಾಗೋ ಥರ ನಡ್ಕೊಂಡಿಲ್ಲ, ಅವ್ರಿಗೆ ನೋವಾಗೋ ಥರ ನಡ್ಕೊಂಡಿಲ್ಲ, ಪ್ರೀತಿಯಿಂದ ನಡ್ಕೊಂಡ್ರು. ಅದರ ಸತ್ಯವನ್ನು ಮಾತಾಡ. ಸೊ ಈ ರೀತಿ ನಾವು ಇರಬೇಕು. ಸೊ ಈ ರೀತಿ ನಾವು ಇದೀವ ಯೋಚನೆ ಮಾಡಬೇಕು. ಯೇಸು ಕ್ರಿಸ್ತು
ಬಹಳ ಒಳ್ಳೆಯ ನಾಯಕರು. ನಾವು ಪಾಪಿಗಳಾಗಿದ್ದಾಗಲೂ ಸಹ ನಮ್ಮನ್ನು ಅವ್ರು ಏನು ಮಾಡಿದ್ದಾರೆ? ಪ್ರೀತಿಸಿದ್ದಾರೆ. ರೋಮಾಪುರದವರ 5ನೇ ಅಧ್ಯಾಯ 8ನೇ ವಚನ. ಓಕೆ, ಸೊ ಯು ಕ್ಯಾನ್ ಶೋ ದಿಸ್ ಥಿಂಗ್ ಪಿಕ್ಚರ್. ಓಕೆ, ಬೈಬಲಲ್ಲಿ ನೀವು ನೋಡುವಾಗ ನಾನು ನಿಮಗೆ ಒಂದು ವಚನ ತೋರಿಸ್ತೀನಿ. ಗಲಾತ್ಯದವರು 6ನೇ ಅಧ್ಯಾಯ 2ನೇ ವಚನ. ಗಲಾತ್ಯದವರು 6:2 ಯಾರಾದ್ರೂ ಓದಿಸಿ. ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ. ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸಿದವನಾಗಿದ್ದಾನೆ. ಓಕೆ, 2ನೇ ವಚನ. ಗಲಾತ್ಯದವರು 6:2, 6ನೇ ಅಧ್ಯಾಯ 2ನೇ ವಚನ. ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ, ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ. ಓಕೆ ಓಕೆ, ಭಾರ ಅಂತ ಹೇಳುತ್ತಲ್ಲ ಅಲ್ಲಿ. ಓಕೆ, ಗ್ರೀಕ್ ವರ್ಡಲ್ಲಿ ಬ್ಯಾರೋಸ್ ಅಂತಾರೆ. ಬಾರೋಸ್ ಅಂದರೆ ಇದು ಭಾರ ಹೊತ್ತುಕೊಳ್ಳಲಿ. ಇವರಿಗೆ ಎಷ್ಟೊಂದು ಗಂಟು ಮೂಟೆ ಇದೆ ನೋಡಿ. ಇವ್ರಿಗೆ ಈಸಿ ಆಗ್ತದೆ, ಸುಲಭ ಆಗ್ತದೆ, ಕಷ್ಟ ಆಗ್ತಾ ಇದೆ. ಅವ್ರಿಗೆ ಹೋಗಿ ನಾವು ಸಹಾಯ ಮಾಡಬೇಕು. ಇವ್ರಿಗೆ ಕಷ್ಟ ಆಗ್ತದೆ. ಓಕೆ, ಬೈಬಲ್ ಹೇಳುತ್ತೆ ಒಬ್ಬರು ಇನ್ನೊಬ್ಬರು ಭಾರವನ್ನ. ಓಕೆ, ಇವಾಗ ನೋಡ್ರಿ 5ನೇ ವಚನ ಒಂದು. 6ನೇ ಅಧ್ಯಾಯ 5ನೇ ವಚನ. ಯಾಕೆಂದರೆ ಪ್ರತಿಯೊಬ್ಬನು ಸ್ವಂತ ಹೊರೆಯನ್ನು ಹೊತ್ತುಕೊಳ್ಳಬೇಕು. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಪ್ರತಿಯೊಬ್ಬನು ಸ್ವಂತ ಹೊರವನ್ನು ಹೊತ್ತುಕೊಳ್ಳಬೇಕು. ಸ್ವಂತ ಹೊರೆಯನ್ನು ಹೊತ್ಕೋಬೇಕು. ಇದು ಹೊರೆ. ಆಕ್ಚುಲಿ ಇದು ಗ್ರೀಕ್ ವರ್ಡ್ ಅಲ್ಲಿ ಪೋರ್ಷನ್ ಅಂತ ಕರೀತಾರೆ, ಲೋಡ್. ಇದು ಏನಿದು? ಹೊರೆ. ಇದು ಇವ್ರಿಗೆ ಕಷ್ಟ ಆಗ್ತದೆ ಬ್ಯಾಗ್ ಎತ್ಕೊಳ್ಳೋಕೆ. ಸಪೋಸ್ ಇವನು ಹೇಳ್ತಾನೆ ಬರೋ ಬ್ಯಾಗ್ ಎತ್ಕೊಳ್ಳೋಕೆ ನನ್ ಕಷ್ಟ, ಮಂಚದ ಎತ್ಕೊಂತ. ಅವ್ ಮನುಷ್ಯ ಹೇಳ್ತಾನೆ ನೀನ್ ಗಟ್ಮುಟ್ಟಾಗಿದ್ಯಾ, ನೀನು ಎತ್ಕೊಂತ ಅಲ್ವಾ? ಇವ್ರಿಗೆ ಬೇಕಾದ್ರೆ ಹೆಲ್ಪ್ ಮಾಡ್ಬೋದು, ಆದ್ರೆ ಇವ್ರಿಗೆ ಹೆಲ್ಪ್ ಮಾಡ್ಬೇಕಾ? ಅದು ಅವ್ರ ಜವಾಬ್ದಾರಿ. ಅಂಡರ್ಸ್ಟ್ಯಾಂಡ್? ಸೊ ಭಾರನ ಇರೋರಿಗೆ, ಹೊತ್ಕೊಳ್ಳೋರಿಗೆ ಹೆಲ್ಪ್ ಮಾಡಬೇಕು. ಹೊರೆ ಹೊತ್ಕೊಂಡಿರೋರಿಗೆ ಹೆಲ್ಪ್ ಮಾಡಂಗಿಲ್ಲ ಅಂತ ಬೈಬಲ್ ಹೇಳುತ್ತೆ. ವಚನ 5 ಹೇಳುತ್ತೆ ಪ್ರತಿಯೊಬ್ಬನು ಸ್ವಂತ ಹೊರೆಯನ್ನು ಹೊತ್ತುಕೊಳ್ಳಬೇಕು. ಅವ್ರ ಹೊರೆನ ಯಾರು ಹೊತ್ಕೋಬೇಕು? ಅವರೇ ಹೊತ್ಕೋಬೇಕು, ಇನ್ನೊಬ್ರು ಕೊಡಂಗಿಲ್ಲ. ಅಂಡರ್ಸ್ಟ್ಯಾಂಡ್? ಬಟ್ ಇಲ್ಲಿ ಹೇಳುತ್ತೆ ಭಾರ ಹೊತ್ಕೊಂಡಿರುವಾಗ ಇನ್ನೊಬ್ರು ಸಹಾಯ ಮಾಡಬೇಕು. ಅವಾಗ ನೀವು ಹೇಳ್ಬೋದು ಹಾಗಾದ್ರೆ ಭಾರ ಅಂದ್ರೆ ಏನ್ ಬ್ರೋ, ಹೊರೆ ಅಂದ್ರೆ ಏನ್ ಬ್ರೋ? ಓಕೆ, ನಾ ಹೇಳ್ತೀನಿ ಭಾರ ಅಂದ್ರೆ ಏನು, ಹೊರೆ ಅಂದ್ರೆ ಏನು. ಓಕೆ, ಸೊ ನಾವೆಲ್ಲರೂ ಕ್ರಿಶ್ಚಿಯನ್ ಆಗಿದ್ದೀವಿ, ಕ್ರೈಸ್ತರಾಗಿದ್ದೀವಿ, ವಿಶ್ವಾಸವಾಗಿರ್ಬೇಕು ದೇವರಿಗೆ. ಇದು ಭಾರನ ಹೊರೆನ? ಹೊರೆ. ಇದು ನಮ್ಮ ಜವಾಬ್ದಾರಿ. ಓಕೆ, ನಾನು ನರಕಕ್ಕೆ ಹೋದ್ರೆ ಅಥವಾ ನಾನು ಸ್ವರ್ಗಕ್ಕೆ ಹೋದ್ರೆ ಯಾರ ಜವಾಬ್ದಾರಿ? ನಾನೇ ಜವಾಬ್ದಾರಿ. ಪ್ರೀತಮ್ ಜವಾಬ್ದಾರಿ ಅಲ್ಲ. ಕ್ರೈಸ್ತನಾಗಿರ್ತೀನಿ, ಕೊನೆವರೆಗೂ ವಿಶ್ವಾಸವಾಗಿರ್ತೀನಿ ಅಂತ ವಾಗ್ದಾನ ಮಾಡಿದ್ದು ನಾನು ಬ್ಯಾಪ್ಟಿಸಮ್ ತಗೊಳ್ಳುವಾಗ. ಅದಕ್ಕೋಸ್ಕರ ಇದು ನನ್ನ ಏನಿದೆ, ನನ್ನ ಹೊರೆ, ಭಾರ ಅಲ್ಲ. ಅಂಡರ್ಸ್ಟ್ಯಾಂಡ್? ಸೊ ನಾನು ಸ್ವರ್ಗಕ್ಕೆ ಹೋಗೋದಂದ್ರೆ ನಾನು ಜವಾಬ್ದಾರಿ ತಗೊಂಡು ನಾನು ಏನೆಲ್ಲ ಮಾಡಬೇಕು. ಓಕೆ, ಇನ್ನೊಂದು ಉದಾಹರಣೆ. ಓಕೆ, ಸೊ ನಿಮ್ಮ ಕುಟುಂಬದಲ್ಲಿ ನಿಮಗೆ ಬಹಳ ಹತ್ತಿರವಾಗಿರೋರು ಒಬ್ಬರು ತೀರೋದು, ಮರಣ ಹೊಂದಿದ್ರು. ನಿಮ್ಮ ತಾಯಿ ಇರ್ಬೋದು, ಮಗ ಅಥವಾ ಮಗಳಿರ್ಬೋದು, ನಿಮ್ಮ ತಂದೆ ಇರ್ಬೋದು. ಅವಾಗ ಏನಾಗುತ್ತೆ? ಸ್ವಲ್ಪ ಹೊರೆ ಆಗುತ್ತಾ, ಬಹಳ ಭಾರ ಆಗುತ್ತೆ? ಬಹಳ ಭಾರ ಆಗಿರೋರಿಗೆ ಏನ್ ಮಾಡ್ಬೇಕಾ? ಅವ್ರ ಜೊತೆಲಿದ್ರೆ ಸಾಕು. ನೀವೇನು ಭಾಳ ಅಡ್ವೈಸ್ ಕೊಡೋ ಅವಶ್ಯಕತೆ ಇಲ್ಲ. ಅವ್ರ ಜೊತೆಯಲ್ಲಿದ್ದರೆ ಸಾಕು, ಅವ್ರ ಜೊತೆಲಿ ಪ್ರೇಯರ್ ಮಾಡಿದ್ರೆ ಸಾಕು. ಬಟ್ ಹೆಲ್ಪ್ ಮಾಡಿ. ಭಾಳ ಹೊತ್ಕೊಂಡಿರೋರ್ಗೆ ಏನು ಮಾಡ್ರಿ? ಓಕೆ, ಇನ್ನೊಂದು ಉದಾಹರಣೆ. ಓಕೆ, ಸೊ ಒಬ್ಬರು ಮದುವೆ ಆದಮೇಲೆ ರೆಂಟ್ ಮನೆಗೆ ಹೋಗಿದ್ದಾರೆ. ನೆಕ್ಸ್ಟ್ ತಿಂಗಳು ಬಾಡಿಗೆ ಕಟ್ಟಬೇಕು. ಅದು ಭಾರನ ಹೊರೆನಾ?
ಯೋಚನೆ ಮಾಡ್ಬೋದು. ಅವರು ಜೀವನ ಮಾಡೋಕ್ಕೆ ಅವ್ರ ಮನೆಗೆ ಹೋಗಿದ್ದಾರೆ, ರೆಂಟ್ ಪೇ ಮಾಡಬೇಕು, ಅದು ಭಾರನ ಅವರೇನ? ಯಾಕೆ ಅವರೇ? ನೀನೇ ಹೋಗಿದ್ದೆ, ನೀನ್ ಕಟ್ಟು ರೆಂಟ್. ಯು ಅಂಡರ್ಸ್ಟ್ಯಾಂಡ್? ಸಿ, ಅವ್ರ ಜವಾಬ್ದಾರಿ ಏನು, ಅದು ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ. ಯು ಶುಡ್ ಡೂ ದಟ್. ಓಕೆ, ಸೊ ಸಪೋಸ್ ಒಬ್ಬರು ಹೇಳ್ತಾರೆ, ನಾನು ಒಂದು ಪ್ಲ್ಯಾನ್ ಮಾಡಿದ್ದೀನಿ, ಹಾಲಿಡೇ ಬರುತ್ತೆ, ಸಿಂಗಾಪುರ್ಗೆ ಹೋಗ್ಬೇಕು, ಅಲ್ಲಿ ಮಜಾ ಮಾಡಬೇಕು 10 ದಿನ, ಅದಕ್ಕೊಂದು 5 ಲಕ್ಷ ರೂಪಾಯಿ ಬೇಕು. ಓಕೆ, ಅದು ಕೇಳ್ತಾರೆ. ಓಕೆ, ಲೋನ್ ಕೇಳ್ತಾರೆ. ಅದು ಹೊರೇನಾ ಭಾರನ? ಯೋಚನೆ ಮಾಡಿ ನೋಡಿ, ಭಾರನ ಹೊರೇನಾ? ಯಾರು ಹೋಗ್ತಾರೆ ಅದು ಪಿಕ್ನಿಕ್ಗೆ? ಅದು ಅವಶ್ಯಕತೆ ಇದೆಯಾ? ಹೋಗ್ಲೇಬೇಕು ಅಂತ ಅವಶ್ಯಕತೆ ಇದೆಯಾ? ಇದು ಇವ್ರ ರೆಸ್ಪಾನ್ಸಿಬಿಲಿಟಿ. ದುಡ್ಡು ಇದ್ರೆ ನೀನು ಹೋಗು, ದುಡ್ಡಿಲ್ಲ ಅಂದ್ರೆ ಹೋಗ್ಬೇಡ. ಸೊ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಇದು ನಿನ್ನ ಜವಾಬ್ದಾರಿ. ನೀನು ಪ್ಲಾನ್ ಮಾಡಿದ್ಯಾ ಅಂದ್ರೆ, ನಿನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ನೀನು ಬೆಂಕದ ಗಡ್ಡೆಗೆ ಹೋಗು. ಅಲ್ಲಿ ಝೂ ಇದೆಯಲ್ಲ, ಅದೇನೋ ಬೆಂಕದ ಗಡ್ಡೆ, ಅಲ್ಲಿ ಹೋಗು. ದುಡ್ಡು ನಿನ್ನ ಹತ್ರ 500 ರೂಪಾಯಿ ಅಂದ್ರೆ ಬೆಂಕದ ಗಡ್ಡೆಗೆ ಹೋಗು. ನಿನ್ನ ಹತ್ರ 5 ಲಕ್ಷ ಅಂದ್ರೆ ನೀನು ಹೋಗ್ಬಾ ಸಿಂಗಾಪುರ್ಗೆ, ನನಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ನೀನು ಸಿಂಗಾಪುರ್ಗೆ ಹೋಗಕ್ಕೆ ನಾನೇ ದುಡ್ಡು ಕೊಡಿದ್ವಿ. ಸೊ ಅದು ಅವರೇ ಏನದು? ಇಟ್ ಡಸಂಟ್ ಬಿಕಮ್ ವೆರಿ ಭಾರ. ಸಪೋಸ್ ಆಕ್ಸಿಡೆಂಟ್ ಆಯ್ತು ಒಬ್ಬರ ಜೀವನದಲ್ಲಿ, ಕೆಲ್ಸಕ್ಕೆ ಹೋಗೋಕ್ಕಾಗಿಲ್ಲ. ಓಕೆ, ಕೆಲಸ ಮಾಡಿದ್ರೆ ಏನು ಬರುತ್ತೆ? ಪಗಾರ ಬರುತ್ತಲ್ವಾ? ಪಗಾರ ಬಂದೇ ಇಲ್ಲ ಬಹಳ ತಿಂಗಳಿಂದ, ಮನೇಲಿ ರೇಷನ್ ಇಲ್ಲ, ಅವಾಗ ಅದೇನಾಗುತ್ತೆ? ಅವಾಗ ಇನ್ನೊಬ್ರು ಹೆಲ್ಪ್ ಮಾಡ್ಬೇಕಲ್ವಾ? ಸೊ ಇಟ್ಸ್ ಆಲ್ ಡಿಫ್ರೆಂಟ್ ಸಿಚುವೇಶನ್. ನೀವು ಇದೆಲ್ಲ ನೋಡಬೇಕು ಅಲ್ವಾ? ಕರೆಂಟ್ ಬಿಲ್ ಕಟ್ಟಕ್ಕಾಗಿಲ್ಲ, ಯಾಕಂದ್ರೆ ಭಾಳ ಜನ ಫ್ರೀ ಆಗಿದೆ ಬಿಡಿ. ಬಟ್ ಕೆಲವ್ರಿಗೆ ಕಟ್ಟಕ್ಕಾಗಿಲ್ಲ ಅಂದರೆ ಯು ಶುಡ್ ಟೇಕ್ ಕೇರ್. ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಸೊ ನಿಮಗೆಲ್ಲ ಅರ್ಥ ಆಯ್ತಾ ಹೇಳೋದು? ಹಾಂ, ಓಕೆ. ಯಾರಿಗಾದ್ರು ಬ್ಲಡ್ ಡೊನೇಷನ್ ಬೇಕು, ಯಾರು ನಿಮ್ಮ ಮನೇಲಿ ಯಾರು ಸಿಕ್ಕಾಗಿದ್ದಾರೆ, ಬ್ಲಡ್ ಡೊನೇಷನ್ ಬೇಕು, ಅದು ಭಾರನ ಅವರೇನು? ಭಾರ. ಓಕೆ, ಯಾರಾದ್ರೂ ಹೆಲ್ಪ್ ಮಾಡಬೇಕು. ಓಕೆ, ಸೊ ಇದೆಲ್ಲ ಉದಾಹರಣೆ ನಾನು ನಿಮ್ಗೆ ಸುಮ್ಮನೆ ಕೊಡ್ತಾ ಇರೋದು. ಬಟ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಸ್ಪಿರಿಚುವಲ್ ಆಗಿರೋರಿಗೆ ಗೊತ್ತಾಗುತ್ತೆ ಯಾವ್ದು ಭಾರ, ಹೌದು ಅವರೇನು. ಎಲ್ಲದಕ್ಕೂ ಹೋಗಿ ನೀವು ಎಲ್ಲರಿಗೂ ಹೆಲ್ಪ್ ಮಾಡಬೇಕು. ಅವ್ರು ಅವರೇನಾ? ಅವರೇ ಹೊರಬೇಕು. ಭಾರ ಇದ್ರೆ ಮಾತ್ರ ಇನ್ನೊಬ್ಬರಿಂದ ಸಹಾಯ ಕೇಳಬೇಕು, ಇನ್ನೊಬ್ರು ಅವರಿಗೆ ಸಹಾಯ ಮಾಡಬೇಕು. ಸೊ ಇವತ್ತು ನಾವು ಎಲ್ಲ ಕೆಲವು ಪ್ರಶ್ನೆಗಳನ್ನ ನಾವು ಕೇಳಿದ್ವಿ, ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ವಿ. ಒಂದು ಅರ್ಥ ಮಾಡ್ಕೊಳ್ರಿ, ನಾವು ಇರೋದು ಮಹಾಯುದ್ಧದಲ್ಲಿ, ಹೋರಾಟದಲ್ಲಿ ಇದ್ದೀವಿ. ಅಂದರೆ ಒಳ್ಳೆ ಸೈನಿಕರಾಗಿರ್ಬೇಕು, ಸದಾ ಸಿದ್ಧರಾಗಿರ್ಬೇಕು. ಓಕೆ, ಯುದ್ಧ ಬರುವಾಗ ಅವಾಗ ನೀವು ಟ್ರೈನಿಂಗ್ ಮಾಡಂಗಿಲ್ಲ. ಅದಕ್ಕೆ ಯಾರು ಹೇಳ್ತಾರೆ, ಯುದ್ಧ ಕಾಲೇ ಶಸ್ತ್ರಾಭ್ಯಾಸಂ. ಅಂದ್ರೆ ಯುದ್ಧ ಬರುವಾಗ ಅವಾಗ ಟ್ರೈನಿಂಗ್ ತಗೋತಾ ಇದ್ದಾರೆ, ಅವಾಗ ಹೆಂಗ್ ಶೂಟ್ ಮಾಡೋದಂತ ಟ್ರೈನಿಂಗ್ ತಗೋತಾರೆ. ಆ ಥರ ನಾವು ಮಾಡಂಗಿಲ್ಲ. ಯಾವಾಗ ಯುದ್ಧ ಬರುತ್ತೆ ಅಂತ ಗೊತ್ತಿಲ್ಲ ಅಲ್ವಾ? ಸೊ ಅವಾಗ ನಾವು ಯಾವಾಗಲೂ ಟ್ರೈನಿಂಗ್ ತಗೊಂಡು ಸದಾ ಸಿದ್ಧರಾಗಿರ್ಬೇಕು. ನಾವೆಲ್ಲರೂ ಸ್ವರ್ಗಕ್ಕೆ ಹೋಗ್ಬೇಕು, ಅದೇ ದೇವ್ರಿಗೆ ಆಸೆ. ನಿರಂತರವಾಗಿ ಅವ್ರ ಜೊತೆ ನಾವು ಇರ್ಬೇಕು. ಥ್ಯಾಂಕ್ ಯು. ಈ ಸಂಬಂಧದಲ್ಲಿ ನಾವು ಕಮ್ಯುನಿಂಗ್ ತಗೊಂಡಿದ್ವಿ. ನಮ್ಮ ಹೃದಯದಲ್ಲಿ ಕೆಲವು ತರಿಸ್ಕೊಂಡು ಈ ಹೊತ್ತು ಸತ್ಯವೇದಿಂದ ನೋಡೋಣ ಹೇಗೆ ದೇವರನ್ನು ತಿಳಿಪಡಿಸ್ತಾ ಇದ್ದಾರೆ ಸೋದರ ಸರ್. ಅದಕ್ಕಿಂತ ಮುಂಚೆ ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಯಾರೋ ಒಂದು 4 ಜನ ಒಬ್ಬನ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಜನಗಳ ನಿಂತು ನೋಡ್ತಾನೆ ಇರ್ತಾರೆ, ಆದರೆ ಏನು ಕೇಳಿದಿಲ್ಲ. ಅಯ್ಯೋ ಏನೋ ಮಾಡಿದ್ದಾನೆ ಬೇಡ, ಹೊಡಿತಾ ಇದ್ದರು. ಅದೇ ಪೊಲೀಸರು 4 ಜನ ಪೊಲೀಸರು ಸೇರಿ ಒಬ್ಬನ ಹೊಡ್ಕೊಂಡು ಹೋಗ್ತಾ ಇರುವಾಗ ತಪ್ಪು ಮಾಡಿದ್ದಾನೆ ಬಿಡು ಅಂತ ಅದು ಕಣ್ಣಿಗೆಲ್ಲ ಕಾಣು. ಅದೇ ರೀತಿ ಗಂಡ ಐತಿ ಮನೆಗೆ ಜಗಳ ಮಾಡುವಾಗ ಅಕ್ಕಪಕ್ಕದವ್ರು ನಿಂತು ನೋಡ್ತಾ ಇದ್ದಾರೆ, ಕೇಳ್ತಾ ಇರ್ತಾರೆ, ಯಾಕೆ ಮಾಡ್ತಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಅಣ್ಣ ತಮ್ಮ ಆಗಲಿ, ಅಕ್ಕ ಸೊಸೆ ಹೀಗೆ ಜಗಳ ಮಾಡುವಾಗ ಹೊಡೆಯುವಾಗ ಯಾರು ದುರ್ಸ್ವಕ್ಕೆ ಹೋದಿಲ್ಲ, ನಿಂತು ನೋಡ್ತಾರೆ ಹೊರತು ದುರ್ಸ್ವಕ್ಕೆ ಹೋದಿಲ್ಲ. ಇಲ್ಲಿ ಏನು ತಪ್ಪಿಲ್ಲ. ಇವ್ರು ಗಂಡ ಜಗಳ ಮಾಡಿರುವುದು
ಹೊಡ್ತಾ ಹೊಡಿಬೋದು, ಅಂದರೆ ಅದು ತಪ್ಪಿಗೆ ಅಲ್ಲಿ ಹೊಡ್ತಾ ಬೇಕು. ಇಲ್ಲಿ ಪೊಲೀಸರು ನೋಡುವಾಗ ಹೊಡಿತಿರ್ತಾರೆ, ಅವ್ರ ಶಿಕ್ಷೆ ಬೀಳ್ತಿರ್ತೈತಿ, ತಪ್ಪು ಮಾಡಿದ್ದಾನ ಶಿಕ್ಷೆ ತಿಂತೈತಿ. ಆದರೆ ಇಲ್ಲಿ ನಾವು ನೋಡುವಾಗ ಏನು ತಪ್ಪಿಲ್ಲ ಆದರೂ ನಮ್ಮ ಅಪರಾಧ ಭಾವನೆಗಳಿಂದ ಮೆರೆಸುತ್ತ ಭೂಚರದಿಂದ ಅಂದರೆ ಭೂಲೋಕದಲ್ಲಿ ಅಂದರೆ ಇವಾಗ ನೋಡಿ, ಇವಾಗ ಸೆಂಟಿಮೆಂಟಲಿಂದ ಇಲ್ಲಿಂದ ಸೆಂಟಿಮೆಂಟಲ್ ಹೋಗ್ಬೋದು, ಅಂದರೆ ಅಲ್ಲಿ ಸಬ್ಜೆಕ್ಟ್ ಇದೆ, ಇಲ್ಲಿಂದ ಹೊಡ್ಕೊಂಡು ಹೋಗ್ಮಟ ಅಂದರೆ ಆ ಮನುಷ್ಯನ ಎಲ್ಲರಿಗೂ ನಿಂತು ನೋಡ್ತಿದ್ದಾರೆ, ಕೇಳುವುದಿಲ್ಲ, ಬಿಡಿಸೋದಿಲ್ಲ. ಭೂಚರಗಳನ್ನು ಲೋಕದಲ್ಲಿ ಅಂದರೆ ಪಿಲಾತನ ಮನೆಯಿಂದ ಹಿಡ್ಕೊಂಡು ಇಲ್ಲಿ ಕಲ್ವಾರಿ ಗುಡ್ಡದವರೆಗೂ ಹೋಗ್ತಾ ಇರ್ತಾರೆ. ಅಂದರೆ ರಸ್ತೆ ಬದಿ ಭೂಚರ ಅಂದರೆ ರಸ್ತೆ ಬದಿಯಿಂದ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಸಹೋದರ ನಾವು ಇದನ್ನು ಗಮನಿಸಬೇಕಾಗಿದೆ. ಇದನ್ನು ನಾವು ವಚನಗಳ ಮೂಲಕ ನೋಡಿದ್ವಿ. ಯಾಕಂದರೆ ನಮಗೆ ಇವರು ದೇವರ ಮಗನಂತ ಅಲ್ಲಿ ಪ್ರತಿಷ್ಠಿಪಡಿಸಿದ್ದಕ್ಕಾಗಿ ಅವರನ್ನು ದೇವರಿಗೆ ಸಮಾನವಾಗಿ ನೋಡಿದ್ದಾನೆ ಅಂತೇಳಿ ಅಲ್ಲಿ ಜನಗಳು, ಅಲ್ಲಿ ಪರಿಸರ ಯಾಜಕರು ಅಂತಾರೆ. ಅದನ್ನೇ ನಾವು ಸತ್ಯವೇದದಲ್ಲಿ ನೋಡೋಣ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 13ರಿಂದ 23ವರೆಗೆ. ತರುವಾಯ ಪಿಲಾತನು ಮಾಯಾಜಕರನ್ನು, ಅಧಿಕಾರಿಗಳು ಪ್ರಜೆಗಳನ್ನು ಒಟ್ಟಾಗಿ ಕರೆಸಿ ಅವರಿಗೆ, ಈ ಮನುಷ್ಯನು ಪ್ರಜೆಗಳನ್ನು ತಿರುಗಿ ಬೀಳುವಂತೆ ಮಾಡುವನೋ ಎಂದು ಇವನನ್ನು ನನ್ನ ಬಳಿಗೆ ತಂದಿರಲ್ಲ. ನೀವು ಇವನ ಮೇಲೆ ತಂದ ದೂರುಗಳ ವಿಷಯವಾಗಿ ನಾನು ನಿಮ್ಮ ಮುಂದೆ ವಿಚಾರಣೆ ಮಾಡಿದರೂ ಇವನಲ್ಲಿ ಒಂದು ತಪ್ಪಾದರೂ ನನಗೆ ಕಾಣಲಿಲ್ಲ, ಹೆರೋದ್ಯನಿಗಾದರೂ ಕಾಣಲಿಲ್ಲ. ಅವನು ಇವನನ್ನು ಹಿಂತಿರುಗಿ ನಮ್ಮ ಬಳಿಗೆ ಕಳಿಸಿದನಲ್ಲ. ಇವನು ಮರಣದಂಡನೆಗೆ ಯೋಗ್ಯವಾದದ್ದು ಏನು ಮಾಡಿದವನಲ್ಲಿಂದಾಯಿತು. ಆದ್ದರಿಂದ ನಾನು ಇವನನ್ನು ಹೊಡಿಸಿ ಬಿಟ್ಟು ಬಿಡುತ್ತೇನೆ ಎಂದು ಹೇಳಿದನು. ಆದರೆ ಅವರು, ಅವನನ್ನು ಕೊಲ್ಲಿಸು, ನಮಗೆ ಬರಬ್ಬನನ್ನು ಬಿಟ್ಟುಕೊಡು ಎಂದು ಒಟ್ಟಾಗಿ ಕೂಗಿದರು. ಈ ಬರಬ್ಬನನ್ನು ಆ ಪಟ್ಟಣದಲ್ಲಿ ನಡೆದ ಒಂದಾನೊಂದು ದಂಗೆಯ ನಿಮಿತ್ತವಾಗಿಯೂ ಕೊಲೆಯ ನಿಮಿತ್ತವಾಗಿಯೂ ಸೆರೆಮನೆಯಲ್ಲಿಯೂ ಹಾಕಿದರು. ಪಿಲಾತನು ಯೇಸುವನ್ನು ಬಿಡಿಸಬೇಕೆಂದು ಮನಸ್ಸುಳ್ಳನಾಗಿದ್ದು ತಿರುಗಿ ಅವರ ಸಂಗಡ ಮಾತಾಡಿದನು. ಆದರೆ ಅವರು ಅವನನ್ನು ಶಿಲುಬೆಗೆ ಹಾಕಿಸು ಎಂದು ಕೂಗುತ್ತಿದ್ದರು. ಅವರು ಮೂರನೆಯ ಸರಿ ಯಾಕೆ ಕೆಟ್ಟದ್ದೇನು ಮಾಡಿದನು? ನಾನು ಇವನಲ್ಲಿ ಮರಣದಂಡನೆಗೆ ತಕ್ಕ ಅಪರಾಧವೇನೂ ಕಾಣಲಿಲ್ಲ, ಆದ್ದರಿಂದ ಇವನನ್ನು ಹೊಡಿಸಿ ಬಿಟ್ಟು ಬಿಡುತ್ತೇನೆ ಎಂದು ಅವರಿಗೆ ಹೇಳಿದನು. ಆದರೆ ಅವರು ದೊಡ್ಡ ಕೂಗಾಟ ಮಾಡುತ್ತಾ ಅವನನ್ನು ಶಿಲುಬೆಗೆ ಹಾಕಿಸಬೇಕೆಂದು ಕೇಳಿಕೊಂಡು ಒತ್ತಾಯ ಮಾಡಿದನು. ಸಹೋದರಿ, ಇಲ್ಲಿ ನಾವು ನೋಡಬೇಕಾಗಿದೆ, ಏನೂ ಇಲ್ಲ ಇಲ್ಲಿ ತಪ್ಪು. ಯಾಕಂದರೆ ಇಲ್ಲಿ ನಾವು ನೋಡ್ತೀವಿ, ಹೊಡಿದು ಜಗಳ ಮಾಡ್ದು ಅವ್ರು ಏನೋ ತಪ್ಪಿಗಾಗಿ ಸಿಕ್ಕಾಬಿಡೋದು. ಆದರೆ ಏನಿಲ್ಲ, ಅವ್ರ ಪರಿಸರ ಯಾಜಕರು ಅಲ್ಲಿ ಇರುವಂಥ ಜನಗಳಿಗೆ ಇವನು ತನ್ನನ್ನು ದೇವರಿಗೆ ಹೋಲಿಸ್ಕೊಂಡು ಮಾತಾಡ್ತಾ ಇದ್ದಂಥ ಈ ಒಂದು ಇದರಿಂದ ಅವರಿಗೆ ಇವನೇ ಅರಸನ ಆಗ್ತಾನಂತ ಅವರಿಗೆ ಒಂದು ಭಯ. ಇಲ್ಲಿ ಪಿಲಾತನಿಗೂ ಕೂಡ ಅಲ್ಲಿ ಜನಗಳ ಮಾತು ಕೇಳ್ತಾನೆ, ನಿಜವಾದ ಅವನ ಹೃದಯದಲ್ಲಿ ಬಿಟ್ಟು ಏನಾರು ಮಾಡಿ ಒಂದು ಏಟ ಹೊಡಿಸಿ ಬಿಡಬೇಕಂತ, ಆದರೂ ಜನಗಳು ಇವನಿಗೆ ಬಿಡಬಾರ್ದು ಅಂತ ಹೇಳ್ತಾನೆ. ಆದರೂ ಕೂಡ ಹೊಡಿಸಿ ಬಿಡಬೇಕಂತ ನುಡಿದ್ರು ಕೂಡ ಜನಗಳು ಬೇಡ ಅವನ್ನ ಒಳಗೆ ಹಾಕ್ರಿ, ಇಲ್ಲಾಂದ್ರೆ ಕೊಲ್ಲಿಸಿಬಿಡ್ರಿ ಅಂತ ಹೇಳ್ತಾರೆ. ಜನಗಳು ಕೊಲ್ಲಿಸಿ ಅಲ್ಲಿ ಇರುವಂಥ ಒಬ್ಬ ದಂಗೆಕೋರನ್ನು ಬಿಟ್ಟು ಬಿಡಬೇಕು ಅಂತ. ಯಾಕಂದ್ರೆ ಅವನಿಂದ ಇವರಿಗೆ ಪ್ರಾಫಿಟ್ ಆಗ್ತಿತ್ತು. ಇವ್ರನ್ನಿದ್ರೆ ಜನಗಳ ಸ್ವಸ್ಥ ಮಾಡ್ತಾರೆ, ದೇವರ ಮಕ್ಕಳನ್ನು ಆಗುವಂಥ ಮತ್ತು ಎಲ್ಲರಿಗೂ ಕೊಟ್ಟಂತ ಅವರಿಗೆ ಭಯ ಆಯಿತು. ಅದಕ್ಕಾಗಿ ಸಹೋದರಿ ನಾವು ನೋಡ್ಬೇಕಾಗಿದ್ದೀವಿ, ನಿಜವಾಗ್ಲೂ ಅವರಿಂದ ಮೂಲಕ ನಮಗೆ ದೇವರ ಮಕ್ಕಳಾಗುವಂಥ ಒಂದು ಇದನ್ನು ಕೊಟ್ಟಿದ್ದಾರೆ, ವಿರುದ್ಧವನ್ನು. ಅದಕ್ಕಾಗಿ ನಮ್ಮ ಹೃದಯನ ನಾವು ಕೇಂದ್ರೀಕರಿಸಿಕೊಂಡು ನಿಜವಾಗ್ಲೂ ನಾವು ಒಂದು ಪಾಪಿ ಜೀವಿತದಲ್ಲಿ ಜೀವಿತ ಮಾಡಿದ್ವಿ. ಅದನ್ನು ಬಿಟ್ಟು ಈ ಅಪರಾಧಗಳನ್ನು ಆತನ ಮೇಲೆ ನಾವು ಹಾಕಿದ್ದೀವಿ, ಅಂದರೆ ಶಿಲ್ಬೆ ಮೇಲೆ. ಆ ಶಿಲ್ಬೆನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ದಿನ ನಾವು ತಗೊಳ್ಳುವಂಥ ಕಮ್ಯುನಿಟಿ ಅಂದರೆ ದ್ರಾಕ್ಷಿ ರಸ, ನಮಗಾಗಿ ಅವ್ರು ಎಷ್ಟೊಂದು ಜಜ್ಜಲ್ಪಟ್ಟ ಶರೀರ ಅಂದರೆ ನಮ್ಮ ಬಾಧಿಗಳು ಅವರು ತಮ್ಮ ದೇಹದ ಮೇಲೆ ತೊಂದರು. ಅದಕ್ಕಾಗಿ ನಾವು ಅವರು ದೇಹ ಮತ್ತು ದ್ರಾಕ್ಷಿ ರಸಕ್ಕಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ಹೃದಯನ ಕರೆದು, ಅಪ್ಪ ತಂದೆ, ನಿಜವಾದ ಕರ್ತನೆ ಈ ಸಮಯದಲ್ಲಿ ಒಂದು ಪ್ರಾರ್ಥಿಸಲಿಕ್ಕೆ ಮತ್ತೆ ಒಂದು ಅವಕಾಶ ಕೊಟ್ಟಿದ್ದಾರೆ ಬೇರೆ. ನಿಜವಾಗ್ಲೂ ಬೇರೆ ನಿಮ್ಮ ಪ್ರೀತಿ ಎಷ್ಟೆಂಬುದನ್ನು ಬೇರೆ ನಿಮ್ಮ ಶಿಲುಬೆಯ ಮೂಲಕ ತಿಳಿಸಿಪಡಿಸಿದ್ದಾರೆ ಬೇರೆ.
ಅಪ್ಪ ನಿಜವಾಗ್ಲೂ ದೇವರೇ ಆ ಪ್ರೀತಿ ದೇವರೇ ಶಿಲ್ಪಿಯಲ್ಲಿ ಇರುವಾಗ ಕೂಡ ದೇವರೇ ನಾವು ಏನು ಮಾಡ್ತೀವಿ ಅರಿಯರು ಅಂತ ಹೇಳಿದಂಥ ದೇವರೇ ದೇವರೇ ನಮಗಾಗಿ ದೇವರೇ ಲೋಕದಲ್ಲಿ ಭೂಚರದಲ್ಲಿ ದೇವರೇ ನೀವು ಶಿಲ್ಪೆಯನ್ನು ಹೊತ್ತು ದೇವರೇ ಶಿಲುಬೆಯನ್ನು ಏರಿದ್ರೆ ಅದಕ್ಕಾಗಿ ನಿಮಗೆ ಪ್ರತಿನಿತ್ಯ ಸಲ್ಲಿಸ್ತಾನಪ್ಪ ತಂದೆ. ಅಪ್ಪ ನಮಗಾಗಿ ದೇವರೇ ನೀವು ಸೂಚಿಸಿದ ರಕ್ತದಿಂದ ದೇವರೇ ನಮ್ಮನ್ನು ಶುದ್ಧೀಕರಿಸಿ ನೀತಿವಂತ ಮಕ್ಕಳಾಗಿ ನಾವು ಬದುಕಬೇಕಂತ ನಮಗಾಗಿ ಸೂಚಿಸಿದರೆ ನಾವು ಪರಿಶುದ್ಧವಾಗಿ ಜೀವನ ಮಾಡುವಂತೆ ನಮ್ಮನ್ನು ಬಲಪಡಿಸಿ ಅಪ್ಪ. ನಮಗೆ ಬರಬೇಕಾದ ದಂಡನೆಯು ನೀವು ತೆಗೆದುಕೊಂಡಿದ್ದೀರ ದೇವರೇ. ನಿಮ್ಮ ಶಿಲುಬೆ ಮೂಲಕ ದೇವರೇ ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾರೆ ದೇವರೇ. ನಿಜವಾಗ್ಲೂ ಕಲ್ಪನೆ ಇದಕ್ಕೆ ಸಹೋದರನಿಗೆ ಆಶೀರ್ವದಿಸಿ ನಮ್ಮನ್ನು ಈ ಒಂದು ದ್ರಾಕ್ಷಿಯಿಂದ ಶುದ್ಧೀಕರಿಸಿ ನಮ್ಮನ್ನು ಬಲಪಡಿಸಿ ಬರುವಂಥ ದಿನದಲ್ಲಿ ದೇವರನ್ನು ಸಾಕ್ಷಿ ಮಕ್ಕಳಾಗಿ ಬದುಕುವಂತೆ ನಮ್ಮನ್ನು ಬಲಪಡಿಸಿ ಎಂದು ಅದ್ಭುತ ಸ್ವರೂಪನೇ ಹೊರಲೋಕದ ಒಡೆಯನೇ ಪರಿಶುದ್ಧಾತ್ಮನೇ ನಿಮ್ಮ ನಾಮವು ಪರಿಶುದ್ಧವೆಂದು ಎನಿಸಲ್ಪಟ್ಟಿದೆ. ನಿಮ್ಮ ರಾಜ್ಯವು ಬರಲಿ ಪರಲೋಕದಲ್ಲಿ ಇರೋ ಪ್ರಕಾರ ಬೇಕೆಂದು ಬೇಡಿಕೊಟ್ಟ ಈ ಪ್ರಾರ್ಥನೆ ನಮಗೋಸ್ಕರ ಲೋಕದ ರಕ್ಷಣೆಗಾಗಿ ಪ್ರಾಣದಾನ ಮಾಡಿದಂಥ ಕರ್ತನಾದ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುವುದೇ ತಂದೆ. ಆಮೆನ್. ಮುಂದೆ ಹೋಗುವೆನು ನನ್ನೇಸುವಿನೊಡನೆಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನೇಸುವಿನೊಡನೆಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು, ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನೇಸುವಿನೊಡನೆಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಯೇಸುವಿನ ಕೃಪೆಯೇ ನನಗೆ ಸಾಕು ಈ ಲೋಕದೊಳು. ನನ್ನ ಯೇಸುವಿನ ಕೃಪೆಯೇ ನನಗೆ ಸಾಕು ಈ ಲೋಕದೊಳು. ನಾನು ಸ್ಥಿರವಾಗಿ ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನಾನು ಸ್ಥಿರವಾಗಿ ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನೇಸುವಿನೊಡನೆಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನೇಸುವಿನೊಡನೆಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನಮಸ್ಕಾರಗಳು ಸಹೋದರ ಸಹೋದರಿಯರೇ. ಇವತ್ತಿನ ದಿನ ದೇವ ಬ್ರದರ್ ಮೂಲಕ ದೇವರು ಅದ್ಭುತವಾದ ಸಂದೇಶವನ್ನು ಹೇಳಿಕೊಟ್ರು. ನೋಡುವಾಗ ಪವಿತ್ರಾತ್ಮನವರ ಬಗ್ಗೆ ಭಾರ ಮತ್ತು ಹೊರೆ ಬಗ್ಗೆ ಹೇಳಿಕೊಟ್ರು. ಬಹಳ ಅದ್ಭುತವಾಗಿತ್ತು. ನಮ್ಮ ಒಂದು ಕೇಳುವಾಗ ಬಹಳ ಗಮನ ಕೊಟ್ಟು ಕೇಳ್ತಾ ಇದ್ದೆ ನಾನು. ಆ್ಯಕ್ಚುಲಿ ಭಾಳ ಸಂತೋಷವಾಗಿ ಅದನ್ನು ನಾನು ಭಾಳ ವಿಷಯಗಳನ್ನು ಕಲ್ತ್ಕೊಂಡಿದ್ದೀನಿ. ನಿಮಗೂ ಕೂಡ ಈ ಸಂದೇಶದಿಂದ ಸಹಾಯ ಆಗಿದೆ ಅಂತ ನಾನು ನಂಬ್ತೀನಿ. ಈ ಸಮಯದಲ್ಲಿ ನೋಡುವಾಗ ಪ್ರತಿ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಆನ್ಲೈನ್ ಕನ್ನಡ ಕೂಟ ಇರುತ್ತೆ.
ಅದಕ್ಕೆ ತಾವೆಲ್ಲರೂ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಕೂಟವನ್ನು ಮುಕ್ತಾಯ ಮಾಡೋಣ. ತಂದೆಯಾದ ದೇವರೇ, ನೀವು ಬಹಳ ಅದ್ಭುತರು, ಪವಿತ್ರಾತ್ಮರನ್ನು ನಮಗೆ ಸಹಾಯಕರನ್ನಾಗಿ ದಯಪಾಲಿಸಿದ್ದಕ್ಕಾಗಿ ನಿಮಗೆ ತುಂಬ ಕೃತಜ್ಞತೆಗಳು. ಒಂದು ಅದ್ಭುತವಾದ ಸಂದೇಶವನ್ನು ದಯಪಾಲಿಸಿದ್ದಕ್ಕಾಗಿ ನಿಮಗೆ ತುಂಬ ಕೃತಜ್ಞತೆಗಳು. ನೀವೇ ದೊಡ್ಡವರು, ನೀವೇ ಮಹಿಮೆ ಆಗಲಿ. ಈ ಪ್ರಾರ್ಥನೆಯನ್ನು ನಿಮ್ಮೊಬ್ಬನೇ ಮಗನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್.